ಮಹಾತಾರ್ ಫೌಂಡೇಶನ್ನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಇದು 17ನೇ ಬ್ಯಾಚ್. ಫೆಬ್ರವರಿ 1ರಿಂದ 25ವರೆಗೂ ನಡೀತಾ ಇದೆ. ಈ ಮಧ್ಯಾಹ್ನದ 3:30ರಿಂದ 5 ಗಂಟೆ ಈ ಬ್ಯಾಚಿನ ಇವತ್ತಿನ ಕಾರ್ಯಕ್ರಮ ಅಂದ್ರೆ 11 ಫೆಬ್ರವರಿ 2025 ಮಂಗಳವಾರ 9ನೇ ದಿವಸ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ನನ್ನ ನಮಸ್ಕಾರಗಳು. ನನ್ನ ಪ್ರಿಯ ಆತ್ಮ ಬಂಧುಗಳೇ, ನನ್ನ ಪರಿಚಯ ಕೆಲವರಿಗಿದೆ, ಕೆಲವ್ರಿಗೆ ಇಲ್ಲದೆ ಇರಬಹುದು. ಆದ್ರೂ ಇವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ನಾನು ಹಾರ್ದಿಕ ಸುಸ್ವಾಗತವನ್ನ, ನನ್ನ ಮಾತುಗಳನ್ನು ಕೇಳೋದಕ್ಕೆ ಬಂದಿರುವಂತ ತಮಗೆಲ್ಲ ನಾನು ಬಯಸ್ತಾ ಇದ್ದೀನಿ. ಅದಕ್ಕೆ ಮೊದಲು ಈ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮೊದಲು ಗುರು ವಂದನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಲ್ಲದೆ ಯಾವುದೂ ಆಗೋದಿಲ್ಲ. ಹಾಗೇನೆ ಗುರು ಅಂದ್ಮೇಲೆ ನಮಗೆ ಜ್ಞಾಪಕ ಬರೋದು ಮಹಾವತಾರ್ ಫೌಂಡೇಶನ್ನ ಸುಭಾಷ್ ಪತ್ರಿಜಿ ಗುರುಗಳು. ಇವರಿಂದನೇ ಎಲ್ಲ ನಡ್ಕೊಂಡು ಬರ್ತಾ ಇರುವಂಥದ್ದು. ಇವರ ಒಂದು ಬ್ರೈನ್ ಚೈಲ್ಡ್ನೇ ಮಹಾವತಾರ್ ಫೌಂಡೇಶನ್, ಪಿರಮಿಡ್ ವ್ಯಾಲಿ ಎಲ್ಲ. ಸೊ ಅವರ ಒಂದು ಇದಕ್ಕಿನ ಮೇಲೆ ನೆನಪು ಮಾಡಿಕೊಂಡು ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಿ ಅವರಿಗೆ ನಮಸ್ಕಾರ ಮಾಡಿ ಅವರ ಕೃಪೆ ಎಲ್ಲ ಆತ್ಮ ಬಂಧುಗಳಿಗೂ ಸಿಗ್ಲಿ ಅಂತ ಹೇಳ್ತೀನಿ. ಅದಾದ್ಮೇಲೆ ರಂಗನಾಥ್ ಜೀರವರು ಅವರ ಒಂದು ತತ್ವಗಳನ್ನ ಅನುಸರಿಸ್ಕೊಂಡು ಈ ಕಾರ್ಯಕ್ರಮಗಳಿಗೆ ದೈನಂದಿನ ವರ್ಷ ಪೂರ್ತಿ 365 ದಿನಗಳ ಕಾರ್ಯಕ್ರಮಗಳನ್ನ ಹೇಗೆ ನಿರೂಪಿಸಬೇಕು ಅನ್ನೋದನ್ನ ಅತಿ ಚಾಣಾಕ್ಷತನದಿಂದ, ಒಂದು ಭಾಷೆ ಅಲ್ಲ, ಕನ್ನಡ ಅಂದೇ ಅಲ್ಲ, ಇಂಗ್ಲಿಷು, ತೆಲುಗು, ಹಿಂದಿ, ಇನ್ನೂ ಇತರೆ ಭಾಷೆಗಳಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು ಅಂತ ತಿಳಿಸಿ, ಸೊ ಈ ದಿನದ ಕಾರ್ಯಕ್ರಮವನ್ನ ನಾನು ಶುರು ಮಾಡ್ಕೊತಾ ಇದ್ದೀನಿ. ತಮ್ಗೆಲ್ಲ ಹೇಳೋದು ಅಮ್ಮ ಕೇಳಿಸ್ತಾ ಇದೆಯಲ್ಲ? ಹಲೋ, ಹಲೋ, ಕೇಳಿಸ್ತಾ ಇದೆಯಮ್ಮ? ಹಾ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಇವತ್ತಿನ ಧನಾತ್ಮಕತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಧನಾತ್ಮಕತೆ ಅಂತಂದ್ರೆ ಏನು? ನಮಗೆ ಧನಾತ್ಮಕತೆ 2 ರೀತಿಯಲ್ಲಿ ಬರುತ್ತೆ. ಒಂದು ಪಾಸಿಟಿವ್ ಆಟಿಟ್ಯೂಡ್, ಒಂದು ಆಫ್ ಭೌತಿಕ ಜೀವನ, ಪಾಸಿಟಿವ್ ಆಟಿಟ್ಯೂಡ್ ಆಫ್ ಆಧ್ಯಾತ್ಮಿಕ ಜೀವನ. ನಮ್ಗೆ ಆಧ್ಯಾತ್ಮಿಕ ಜೀವನದಕ್ಕಿಂತ ಮೊದಲು ನಮ್ಮ ಭೌತಿಕ ಜೀವನ, ನಮ್ಮ ಸಂಸಾರಿಕ ಜೀವನದಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು ಬಹಳ ಪ್ರಮುಖವಾದಂಥದ್ದು. ಇದು ನಮಗಿಲ್ಲ ಅಂತಂದ್ರೆ ನಾವು ಏನು ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಮ್ಮ ಮನೇಲಿ ಇರೋರೆಲ್ಲ ನಮಗೆ ಅನುಕೂಲಕರವಾಗಿರ್ಬೇಕು. ನಮ್ಮ ಮನೆಯ ವಾತಾವರಣ, ನಮ್ಮ ಸುತ್ತಮುತ್ತಲ ಪರಿಸರ ಎಲ್ಲವೂ ಶುದ್ಧವಾಗಿ ಧನಾತ್ಮಕತೆಯನ್ನು ಬೀರು ಹಾಗಿದ್ರೆ ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ಸುಲಭವಾಗಿ ಸಾಧನೆ ಮಾಡ್ಕೊಂಡು ಹೋಗೋದಕ್ಕೆ ಸಹಕಾರ ಆಗುತ್ತೆ. ಅದಕ್ಕೆ ನಾವೆಲ್ಲ ಏನೇನ್ ಮಾಡ್ಬೇಕಾಗತ್ತೆ? ಪ್ರಥಮವಾಗಿ ಮನೆ ಬಾಗಿಲ ಹತ್ರ ಬಂದಾಗ ಮನೆ ಮುಂಭಾಗ ಎಲ್ಲ ಶುದ್ಧವಾಗಿರ್ಬೇಕು, ಶುಚಿಯಾಗಿರ್ಬೇಕು, ಧೂಳು ಎಲ್ಲ ಇರಬಾರ್ದು. ಅದು ಫಸ್ಟ್ ಇಂಪಾರ್ಟೆಂಟ್. ಆಮೇಲೆ ಬಾಗಿಲಿನ ಹತ್ರ, ಮುಖ್ಯ ದ್ವಾರದ ಹತ್ತಿರ, ನಿಮ್ಮ ಬಾಗಿಲಿನ ಬಲಭಾಗ ಒಳಗಡೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ 6ರಿಂದ 7 ಅಡಿ ಎತ್ತರದಲ್ಲಿ ನಿಮ್ಮ ನೇಮ್ ಪ್ಲೇಟ್ ಇರಬೇಕು. ಅಂದ್ರೆ ನಿಮ್ಮ ಮನೆಯ ಯಜಮಾನ ಯಾರೋ ಅವರ ನೇಮ್ ಪ್ಲೇಟ್ ಅನ್ನು ಹಾಕಿರ್ಬೇಕು. ಇದು ಬಹಳ ಮುಖ್ಯವಾದ್ದು. ಇದು ಕರಿ ಬಣ್ಣದಲ್ಲಿ ಇರಬಾರ್ದು. ಇದು ನಿಮಗೆ ಆದಷ್ಟು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಅಂದ್ರೆ ಬಾಗಿಲಿನ ಹತ್ತಿರವೇ ನೀವು ಚಪ್ಪಲಿಗಳನ್ನ ಬಿಡಬಾರ್ದು. ಬಾಗಿಲಿನ ಇನ್ನೊಂದು ಭಾಗದಲ್ಲಿ, ಆ ಕಡೆಗೆ ದೂರದಲ್ಲಿ ಚಪ್ಪಲಿಗಳನ್ನ ಬಿಡಬೇಕಾದ್ರೂ ಒಂದ್ರ ಪಕ್ಕ ಕ್ರಮವಾಗಿ ಒಂದ್ರ ಪಕ್ಕ ಒಂದು ಬರೋ ಹಾಗೆ ಇಡಬೇಕು. ಆಮೇಲೆ ಚಪ್ಪಲಿಗಳನ್ನು ಧರಿಸೋದ್ರಲ್ಲೂ ಹಾಗೆ ಇದೆ. ನಾವು ಬಂಗಾರದ ವರ್ಣದ್ದು, ಹಳದಿ ಬಣ್ಣದ ಚಪ್ಪಲಿಗಳನ್ನ ಧರಿಸೋದು ಸಕಾರಾತ್ಮಕವಾದಂತ ಒಂದು ಶಕ್ತಿ, ಊರ್ಜವನ್ನ ಕೊಡೋದಕ್ಕೆ ತಡೆಗಟ್ಟುತ್ತೆ. ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಅದನ್ನ. ಅದು ಬಹಳಷ್ಟು ಜನಗಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೊಂದು ಧನಾತ್ಮಕತೆ ಅನ್ನೋದು ಏನಪ್ಪಾ ಅಂತಂದ್ರೆ, ಅಂದುಕೋ ಆಗುವುದಾದ್ರೆ ದೇವನೇ ಆಗುವೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ ಮನಸ್ಸಿನಲ್ಲಿ ನೀವು ಏನು ಸಾಧಿಸ್ಬೇಕು ಅಂತಿದ್ದೀರಿ, ಏನ್ ಮಾಡ್ಬೇಕು ಅಂತಿದ್ದೀರಿ, ದೇವನೇ ಆಗ್ಬೋದು. ಅಂದ್ರೆ ದೈವಾಂಶ ಸಂಭೂತ ದೈವ ಪುರುಷನೇ ಆಗ್ಬೋದು ನೀವು. ಯಾರಿಗ್ ಗೊತ್ತು ಯಾರಲ್ಲಿ ಅಷ್ಟು ಸಾಧನೆಗಳಿದೆ, ಎಷ್ಟು ಶಕ್ತಿ ಇದೆ ಅನ್ನೋದು ಯಾರೂ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಕುಳಿತಿರುವಂತ 39 ಜನ ಸದಸ್ಯರಲ್ಲಿ ಎಷ್ಟೋ ಜನ ದೈವಾಂಶ ಸಂಭೂತರು ಇರ್ತೀರ. ನಮ್ಮ ಏನದು ಜ್ಞಾನದ ಪೊರೆ ಕವಚ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ತೆಗೆಸಿ ಬಿಡಿಸಿ ನಾವು ಹೊರಗಡೆ ಬಂದಾಗ ಅಷ್ಟೇನೆ
ಇದೆಲ್ಲ ಆಗ್ಬೇಕು ಅಂತಂದಾಗ ಏನಂತಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗವಹಿಸೋದು, ಧ್ಯಾನದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು, ಸತ್ಸಂಗಗಳ ಪ್ರವಚನಗಳನ್ನ ಕೇಳುವಂಥದ್ದು, ಸ್ವಾಧ್ಯಾಯ, ಇವೆಲ್ಲ ನಾವು ಮಾಡ್ಕೊಂಡ್ ಬಂದಾಗ ಇವೆಲ್ಲ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ, ಸತತವಾಗಿ ನಡ್ಕೊಂಡು ಹೋಗ್ತಾನೆ ಇರಬೇಕು. ಜೀವನದಲ್ಲಿ ಇದನ್ನ ನಾವೊಂದು ರೂಟೀನ್, ಹೇಗೆ ದಿನದಲ್ಲಿ ಎಲ್ಲ ಒಂದು ಸಮಯವನ್ನು ಸ್ವಲ್ಪ ಸ್ವಲ್ಪ ಇಡ್ತೀವಿ, ಈ ಕಾರ್ಯಕ್ರಮದಲ್ಲೂ ನಾವು ಇದನ್ನ ಸ್ವಲ್ಪ ಸಮಯವನ್ನ ಇಡ್ತಾ ಹೋಗ್ಬೇಕು. ಇದು ಬಹಳ ಒಳ್ಳೇದು, ಅಂತ ಅದ್ಭುತವಾದದ್ದು ಅಂತ ನಾನು ತಿಳಿಸ್ತಾ ಇದ್ದೀನಿ. ಇನ್ನೊಂದು ನಾನು ಬಹಳ ದಿವಸ ಇಟ್ಕೊಂಡಿರುವಂಥದ್ದು ಒಂದು ಮ್ಯಾನಿಫೆಸ್ಟೇಷನ್ ಏನು ಅಂತಂದ್ರೆ, ನನ್ನ ಟೇಬಲ್ ಮೇಲೆ ಅಥವಾ ನನ್ನ ಮನೆ ಪ್ರಮುಖವಾದಂಥ ಜಾಗದಲ್ಲಿ ಒಂದು ಸಣ್ಣದೊಂದು ಪೋಸ್ಟರ್ ಬರೆದಿಟ್ಟಿರ್ತೀನಿ. ವಿ ಡೂ ಇಂಪಾಸಿಬಲ್ಸ್ ಇಮಿಡಿಯೇಟ್ಲಿ ಬಟ್ ಮಿರಾಕಲ್ಸ್ ಟೇಕ್ ಲಿಟಲ್ ಲಾಂಗರ್. ಅಸಾಧ್ಯವಾದನ್ನ ಸಾಧಿಸ್ತೀನಿ ನಾನು, ಬಟ್ ಅದ್ಭುತವಾದದನ್ನ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೋತೀನಿ. ಇದನ್ನ ನಾವು ಇಟ್ಕೊಂಡಾಗ ಅಷ್ಟೇನೆ ನಾವು ಸಾಧನೆ ಮಾಡೋಕೆ ಸಾಧ್ಯ ಆಗೋದು ಮಿತ್ರರೇ. ಇನ್ನೊಮ್ಮೆ ಹೇಳ್ತೀನಿ, ವಿ ಡೂ ಇಂಪಾಸಿಬಲ್ಸ್ ಇಮಿಡಿಯೇಟ್ಲಿ ಬಟ್ ಮಿರಾಕಲ್ಸ್ ಟೇಕ್ ಲಿಟಲ್ ಲಾಂಗರ್. ಏನು ಹಾಗಂತಂದ್ರೆ, ನಾವು ಬಹಳ ಸರಿ ಇಂಪಾಸಿಬಲ್ ಅಂತೀವಿ, ನಮ್ ಕೈಲಿ ಮಾಡಕ್ಕೆ ಆಗೋದಿಲ್ಲ ಅಂತೀವಿ. ಸಾಧ್ಯ, ಅಯ್ಯೋ ಯಾರ ಕೈಲಾಗುತ್ತೆ, ಅಯ್ಯೋ ಅನ್ನೋ ಪದ ಕಿತ್ತಾಕ್ಬಿಡಿ ನಿಮ್ಮ ಡಿಕ್ಷನರಿಯಿಂದ. ಅದು ಧನಾತ್ಮಕತೆಯನ್ನು ನಮ್ಮನ್ನು ತೆಗೆದುಹಾಕತ್ತೆ, ಅದು ಒಳ್ಳೇದಲ್ಲ. ಯಾವ ಮನುಷ್ಯನಲ್ಲಿ ಅಸೂಯೆ ಗುಣ ಇರುತ್ತೆ ಅದನ್ನ ಬಿಡಿಸ್ಕೊಂಡು ಹೊರಗೆ ಬಂದ್ರೆ ಧೈರ್ಯ ತಾನಾಗ್ ತಾನೇ ಬರುತ್ತೆ, ಅವನಲ್ಲಿ ಧನಾತ್ಮಕತೆ ಅನ್ನೋದು ಹೆಚ್ಚು ಉದ್ಭವ ಆಗ್ತಾ ಹೋಗುತ್ತೆ. ಇನ್ನೊಂದೇನು ಅಂತಂದ್ರೆ, ಈ ನಕಾರಾತ್ಮಕ ಶಕ್ತಿ ಅನ್ನೋದು ಮನಸ್ಸಿನಲ್ಲಿ, ತಲೆಯಲ್ಲಿ ಪರ್ಮನೆಂಟ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಇಟ್ ಸೂಪರ್ ಸೀಡ್ಸ್ ದಿ ಸಕಾರಾತ್ಮಕ ಶಕ್ತಿ, ಅಂದ್ರೆ ಪಾಸಿಟಿವ್ ಆಟಿಟ್ಯೂಡ್. ಅದನ್ನ ನಾವು ಓವರ್ಕಮ್ ಮಾಡಿದಾಗ, ನಕಾರಾತ್ಮಕ ಶಕ್ತಿಯನ್ನು ನಾವು ತೊಡೆದು ಹಾಕಿದಾಗ ನಮಗೆ ಧನಾತ್ಮಕ ಫಲಿತಾಂಶವನ್ನು ಪಡಿತೀವಿ. ಇನ್ನೊಂದೇನು ಅಂದ್ರೆ, ನಥಿಂಗ್ ಈಸ್ ಇಂಪಾಸಿಬಲ್ ಎಂಬ ವಾಕ್ಯದಲ್ಲಿ ಏನಾಗುತ್ತೆ, ಈಗ ಇಂಪಾಸಿಬಲ್ ಅನ್ನೋ ಪದದಲ್ಲಿ ಐ ಪಕ್ಕ ಸ್ಪೇಸ್ ಕೊಡಿ, ಎಂ ಪಕ್ಕ ಸ್ಪೇಸ್ ಕೊಡಿ, ಆಮೇಲೆ ಪಾಸಿಬಲ್ ಅನ್ನೋ ಪದ ಬರೀರಿ. ಇಂಪಾಸಿಬಲ್ ಪದದಲ್ಲಿ ಐ ಪಕ್ಕ ಸ್ಪೇಸು, ಎಂ ಪಕ್ಕ ಸ್ಪೇಸು, ಪಾಸಿಬಲ್. ಇವಾಗ ಏನಾಯ್ತು, ಐ ಆಮ್ ಪಾಸಿಬಲ್ ಅಂದ್ರೆ ನಾನು ಸಾಧಿಸ್ತೀನಿ ಅಂತ ಆಗತ್ತೆ. ಹಾಗೆ ನಾವು ಏನ್ ಬೇಕಾದ್ರೂ ನಾವು ಸಾಧಿಸ್ಬೋದು. ಸೊ ಇನ್ನೊಂದೇನು ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಇಂಚಿಂಚಾಗಿ, ಈಗ ನಾನೇನ್ ಹೇಳ್ತಾ ಇದ್ದೀನಿ ಇದು ಎಲ್ಲಾನು ನಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಹೆಚ್ಚು ಧನಾತ್ಮಕ ಶಕ್ತಿಗಳು ಬಂದಾಗೇನೆ, ಮನೆಯವರಲ್ಲಿ ಧನಾತ್ಮಕ ಶಕ್ತಿಯನ್ನು ಪ್ರವಹಿಸುವಾಗ ಮಾಡಿದಾಗ ನಾವು ಹೆಚ್ಚು ಆಧ್ಯಾತ್ಮಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸಾಧನೆ ಮಾರ್ಗದಲ್ಲಿ ಹೆಚ್ಚು ಶಕ್ತಿವಂತರಾಗಿ, ಯುಕ್ತಿವಂತರಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಹಿತ್ತಲು ಬಾಗಿಲನ್ನ ತೆಗಿಬೇಕು. ಹಿತ್ತಲು ಬಾಗಿಲು ತೆಗೆದ್ರೆ ರಾತ್ರಿ ಎಲ್ಲ ಏನಾಗುತ್ತೆ, ಲೈಟ್ ಆರಿಸಿರ್ತೀವಿ, ಒಳಗಡೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಿಕೊಂಡಿರುತ್ತೆ. ತೆಗೆದ ತಕ್ಷಣ ಈ ಮನೆ ಒಳಗಿರುವಂತ ನೆಗೆಟಿವ್ ಎನರ್ಜಿ ಎಲ್ಲ ಹಿತ್ತಲು ಬಾಗಿಲಿಂದ ಹೊರಗಡೆ ಹೋಗುತ್ತೆ ಅಂತ. ಆವಾಗ ನಾವು ಹೇಳ್ಬೇಕು, ನೆಗೆಟಿವ್ ಎನರ್ಜಿ, ನಮ್ಮ ಮನೆಯಲ್ಲಿರೋ ಋಣಾತ್ಮಕ ಶಕ್ತಿಗಳು, ರಾತ್ರಿಯಲ್ಲೇ ಸಂಗ್ರಹವಾಗಿರೋ ಶಕ್ತಿಗಳೆಲ್ಲ ಹೊರಗೆ ಹೋಗ್ಲಿ ಅಂತ. ಅದಾದ್ಮೇಲೆ ಒಳಗಡೆ ಬಂದು ಕಿಟಕಿಗಳನ್ನ ತೆಗಿಬೇಕು. ಕಿಟಕಿಗಳನ್ನ ತೆಗೆದಾಗ ಕಿಟಕಿಗಳು ಹೊರಮುಖಕ್ಕೆ ಇರುತ್ತೆ, ತೆಗೆಯೋದು. ನಾವು ತೆಗೆದ ತಕ್ಷಣ ಏನಾಗುತ್ತೆ, ಒಳಗಡೆಯಿಂದ ಇರೋ ನೆಗೆಟಿವ್ ಎನರ್ಜಿ ಈಚೆ ಕಡೆ ಹೋಗುತ್ತೆ, ಧನಾತ್ಮಕ ಶಕ್ತಿಗಳು ಒಳಗೆ ಬರುತ್ತೆ. ಹಾಗೆ ಅದಾದ ನಂತರ ಕಿಟಕಿಗಳೆಲ್ಲ ತೆಗೆದ್ಮೇಲೆ ಮುಂಬಾಗಿಲನ್ನು ತೆಗಿಬೇಕು. ಮುಂಬಾಗಿಲನ್ನು ತೆಗೆದಾಗ ಇಂದು ಈ ಮನೆಗೆ ಧನಾತ್ಮಕ ಶಕ್ತಿಗಳು ಹೊರಗಡೆಯಿಂದ ಮನೆ ಒಳಗೆ ಪ್ರವೇಶ ಮಾಡಲಿ ಅಂತ ಹೇಳ್ಬೇಕು. ನೀವು ಬಾಗಿಲು ತೆಗೆದ ತಕ್ಷಣ ನೋಡಿ, ಮನೆ ಒಳಗಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಬಾಗಿಲು ತೆಗೆದ ತಕ್ಷಣ ಗಾಳಿ ಬರುತ್ತೆ, ಹೊರಗಡೆಯಿಂದ ವಾತಾವರಣದಿಂದ ಬರುವಂತ ತಣ್ಣನೆ ಗಾಳಿ ಮನಸ್ಸಿಗೆ ಆಹ್ಲಾದ ಅನ್ಸುತ್ತೆ. ಬಾಗಿಲಿಂದ ತೆಗೆದು 2 ಹೆಜ್ಜೆ ಮುಂದೆ ಹಾಕಿ ನಿಂತ್ಕೊಳ್ಳೋಣ ಅನ್ಸುತ್ತೆ. ದಟ್ ಈಸ್ ಪಾಸಿಟಿವ್ ಎನರ್ಜಿ, ಅದು ಮುಖ್ಯವಾದಂಥದ್ದು. ಹಾಗೆ ಸಕಾರಾತ್ಮಕ ಶಕ್ತಿಯನ್ನು ಮನೆ ಒಳಗೆ ಪ್ರವೇಶ ಮಾಡೋದು ಮಾಡ್ಕೋಬೇಕಾಗತ್ತೆ. ಧನಾತ್ಮಕ ಶಕ್ತಿನ ವೃದ್ಧಿಪಡಿಸ್ಕೊಳ್ಳೋದು ಅಂತಂದ್ರೆ, ನಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಕೆಲವು ಇದನ್ನ ಸೂತ್ರಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಕುಟುಂಬದಲ್ಲಿ ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು. ದಿನ ಅವ್ರಿಗೋಸ್ಕರ ಸ್ವಲ್ಪ ಸಮಯ ಮೀಸಲಾಗಿಡೋವಂಥದ್ದು. ಸೊ ನಮ್ದೇ ಕೆಲಸ ಅಂತ ನಾವು ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಮನೆಯವರಲ್ಲಿ ಒಂದು ಇದಕ್ಕೆ ತಗೋಬೇಕು, ಅವ್ರನ್ನ ಅಂದ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ನಾವೇನೋ ಒಂದು ಧ್ಯಾನ ಮಾಡ್ತೀವಿ, ಸಾಧನೆ ಮಾಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆನೂ ಅವ್ರಿಗೆ ವಿಚಾರಗಳನ್ನ ಅರಿವು ಮೂಡಿಸ್ಬೇಕು. ನಾವು ನಮ್ಮ ಪಾಡಿಗೆ ನಾವು ರೂಮಲ್ಲಿ ಕೂತ್ಕೊಂಡು ಮಾಡ್ತಿದ್ವಿ ಅಂದಾಗ ಮನೆಯಲ್ಲಿ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು ಅಥವಾ ಬಂಧು ಬಳಗದವ್ರು ಯಾರೋ ಇದ್ರೆ, ಆಹಾ ಏನು ಇವನು ದೇವರಾಗ್ಬಿಡ್ತಾನೆ, ತಪಸ್ಸು ಮಾಡ್ತಾ ಕೂತಿದ್ದಾನೆ, ಮೂಗ್ ಹಿಡ್ಕೊಂಡು ರೂಮ್ ಬಾಗ್ಲಾಕೊಂಡು ಧ್ಯಾನ ಮಾಡ್ತಾ ಏನ್ ಸಾಧಿಸ್ಬಿಡ್ತಾನೆ. ಅವರ ನೆಗೆಟಿವ್ ಎನರ್ಜಿ, ಅವ್ರ ನೆಗೆಟಿವ್ ಫೀಲಿಂಗ್ಸು
ನಮ್ಮ ಪಕ್ಕದಲ್ಲಿ ಸುಳಿದಾಡಿದಾಗ ಅದು ನಮಗೆ ಅಂಟ್ಕೊಡತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಅದ್ರ ಬದಲು ನೀವು ಅವ್ರಿಗೆ ಮನೆಯಲ್ಲಿರೋರನ್ನ ನಾವು ಪಾಸಿಟಿವ್ ತಗೋಬೇಕು. ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕು, ಏನು ಇವೆಲ್ಲ ಬಹಳ ಎಷ್ಟು ಒಳ್ಳೇದು ಏನು ಅನ್ನೋದನ್ನ. ನಾವು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ, ನಮ್ಮ ಆರೋಗ್ಯ ಸುಧಾರಣೆಗೆ ಅಂತ. ಸಾಧ್ಯ ಆದ್ರೆ ಇಂಥ ಕಾರ್ಯಕ್ರಮಗಳ ಟಿವಿ ಪ್ರೋಗ್ರಾಮ್ಗಳನ್ನ, ವಿಡಿಯೋಗಳನ್ನ ಅವರಿಗೆ ತೋರಿಸಿ ತಿಳುವಳಿಕೆ ಕೊಡಬೇಕು. ಮನೆಯವರಿಗೆ ಇದನ್ನು ಹೇಳಿದಾಗ ಆಮೇಲೆ ಮನೆಯವ್ರನ್ನ ಸಣ್ಣ ಪುಟ್ಟ ವಿಷಯಗಳಿಗೂ ವಿಶ್ವಾಸಕ್ಕೆ ತಗೋಬೇಕಾದ್ರೆ ಏನ್ ಮಾಡತ್ತೆ, ಅಪ್ರಿಸಿಯೇಟ್ ಮಾಡುವಂಥದ್ದು. ಹೇಳ್ತೀನಿ ಸಣ್ಣ ಸಣ್ಣ ವಿಷಯಕ್ಕೂ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿ ಮಾಡಿದ್ಯಾ ಇವತ್ತು, ಒಂದ್ ಮಾತು ಹೇಳಿ ಅವ್ರು ಮಾಡಿದ ಶ್ರಮಕ್ಕೆ ಒಂದು ಧನ್ಯವಾದಗಳನ್ನ ಅರ್ಪಿಸ್ದಂಗಾಗತ್ತೆ, ಕೃತಜ್ಞತೆಗಳು. ಮಕ್ಕಳು ಅಷ್ಟೇನೆ, ಸರ್ ಏನಾದ್ರು ಕೆಲಸ ಮಾಡಿದಾರೆ ಅಂದ್ರೆ, ಇಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು, ನನ್ಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ನಿನಗೆ ಅಂದ್ರೆ, ಅವ್ನಿಗೆ ಏನೋ ಸಾಧನೆ ಮಾಡಿದಾಗೆ, ನೊಬೆಲ್ ಪ್ರೈಸ್ ತಗೊಂಡಾಗೆ ಅಪ್ಪ ಹೇಳ್ತಿದ್ದಂಗೆನೆ. ಇಂಥದ್ದೆಲ್ಲ ಇರುತ್ತೆ. ಇವನ್ನೆಲ್ಲ ನಾವು ಮಾಡ್ಕೊಂಡಾಗ ನಮಗೆ ಒಂದು ಇದು ಬರುತ್ತೆ, ಅನುಕೂಲ ಆಗತ್ತೆ. ತಾಳ್ಮೆ ಅನ್ನೋದು ಜೀವನದಲ್ಲಿ, ತಾಳ್ಮೆ ಅನ್ನೋದು ಇರಬೇಕು. ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಮನೆಯಲ್ಲಿ. ಕಷ್ಟಗಳು, ಸುಖೇ ದುಃಖೇ ಸಮಯಕೃತ್ವ, ಲಾಭ ಲಾಭ ಜಯ ಜಯ. ಸುಖ ದುಃಖಗಳನ್ನ ಸಮಾನವಾಗಿ ನಾವು ತಗೋಬೇಕಾಗತ್ತೆ. ಹಾಗೆ ಇದ್ದಾಗ ನಾವು ತಾಳ್ಮೆಯಿಂದ ಜೀವನ ನಡೆಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಪ್ರತಿಯೊಂದು ಕ್ಷಣವನ್ನು ನಾವು ಅನುಭವಿಸ್ಬೇಕು. ಏನೇ ಘಟನೆಗಳನ್ನ ನಡೀಲಿ ಅದನ್ನ ಸಂತೋಷವಾಗಿ ತಗೊಳ್ಬೇಕು. ಇವತ್ತು ನಮ್ಗೆ ಸಿಕ್ಕಿರುವಂಥದ್ದು ನಮಗೆ ಅಂತ ಹೇಳ್ಬಿಟ್ಟಿದ್ದಾನೆ, ಅದನ್ನ ಧನಾತ್ಮಕತೆಯಿಂದ ನಾವು ತಗೊಂಡಾಗ ನಮಗೆ ಖಂಡಿತ ಬರುತ್ತೆ. ಬದ್ಧತೆ ಅಂದ್ರೆ ನಾವು ಧನಾತ್ಮಕತೆಯನ್ನು ವೃದ್ಧಿಸ್ಕೊಳ್ಳಬೇಕು ಅಂತಂದ್ರೆ ವರ್ತಮಾನ ಕಾಲದ ಕಡೆಗೆ ಗಮನ ಕೊಡಬೇಕು. ಅಂದ್ರೆ ಮುಂದೆ ನಾನು ಇದನ್ನ ಸಾಧಿಸ್ತೀನಿ, ಇದನ್ನ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ವಿಷಯದಲ್ಲಿ ನಮ್ಮಲ್ಲಿ ಸ್ಥಿರವಾದ ನಂಬಿಕೆ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ನಮ್ಗೆ ಆ ಕಾನ್ಫಿಡೆನ್ಸ್ ಇರುತ್ತೆ, ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸ್ಟೆಪ್ ಅಂತಾರೆ. 1000 ಮೈಲಿಗಳ ಪ್ರಯಾಣ ಒಂದು ಹೆಜ್ಜೆ ಇರೋದ್ರ ಮೂಲಕ ಶುರುವಾಗುತ್ತೆ ಅಂತ. ಒಂದು ಹೆಜ್ಜೆ ಇಡ್ತಿದ್ದಾಗೇನೆ ಯಾರು ಹೋಗೋರು ಇಲ್ಲ, ಫಸ್ಟ್ ಹೆಜ್ಜೆ ಇಡ್ತಿದ್ದಕ್ಕೆ ಕ್ರಮೇಣ ಶುರು ಆಯ್ತು ನಿಮ್ಮ ಜರ್ನಿ ಆಫ್ 1000 miles ಬಿಗಿನ್ಸ್ ವಿತ್ ಎ ಸ್ಟೆಪ್ ಅಂತ ಹೇಳ್ತೀವಿ ನಾವು. ಹಾಗೆ ಹೋಗ್ಬೇಕಾದ್ರೆ ಏನು, ಅದ್ ಯಾವಾಗ ದೃಢ ಸಂಕಲ್ಪ ಮಾಡ್ಕೊಂಡು ಹೋಗ್ತೀವಿ ನಾವು, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ರೀಚ್. ಹೊಡ್ತಾ ಇರ್ಬೇಕು, ಗೋಲ್ ರೀಚ್ ಆಗೋವರೆಗೂ ನಾವು ಹೋಗ್ಲೇಬೇಕು. ಬ್ಲಾಕ್ ದ ಥಿಂಗ್ಸ್ ಒಂದು ರಾಕ್ ಮೆಟ್ ವಿತ್ ಅಂತ. ಸೈನಿಕರು ಯುದ್ಧದ ಭೂಮಿಯಲ್ಲಿ ಹೋಗ್ಬೇಕಾದ್ರೆ ಅಥವಾ ಅವರ ಕಡಿದಾದ ರಸ್ತೆಗಳನ್ನ ಸಿದ್ಧ ಮಾಡ್ಕೋಬೇಕಾದ್ರೆ, ರಸ್ತೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಕಲ್ಲು ಬಂಡೆಗಳು ಸಿಕ್ಕಿದ್ರೆ ಅದನ್ನ ಬ್ಲಾಸ್ಟ್ ಮಾಡಿ ಆ ರಸ್ತೆನ ಅಗಲ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಹಿಂದ್ಗಡೆಯಿಂದ ಬರುವಂತ ಸೈನಿಕರ ವಾಹನಗಳಿಗೆ ದಾರಿ ಮಾಡ್ತಾ ಇರ್ತಾರೆ. ಹಾಗೇನೆ ನಾವು ಧಾರ್ಮಿಕತೆಯತ್ತ, ಧನಾತ್ಮಕತೆಯಿಂದ ಮುಂದಕ್ಕೆ ಕೊಟ್ಟಾಗ ಆಧ್ಯಾತ್ಮಿಕ ಜೀವನದಲ್ಲಿ ನನ್ನ ಹಿಂದೆ ಇರೋರು ಅಂದ್ರೆ ನನ್ನ ಪರಿವಾರದ ಜನಗಳು ನಮ್ಮನ್ನೇ ಫಾಲೋ ಮಾಡ್ತಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ. ಅವ್ರುಗಳಿಗೆ ನಾವು ದಾರಿ ದೀಪ ಹಾಕ್ತಿವಿ. ಬ್ಲಾಕ್ ದ ಥಿಂಗ್ಸ್ ವೆನ್ ರಾಕ್ ಮೆಟ್ ವಿತ್. ದಾರಿನ ಸುಲಭ ಮಾಡಿ ಅವರಿಗೆ ಅರಿವು ಮೂಡಿಸಿ ಏನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋದನ್ನ. ಆಗ ಅವ್ರಿಗೂ ಒಂದು ಒಳ್ಳೆ ಜ್ಞಾನ ಬರುತ್ತೆ. ಸಮಾಜದಲ್ಲಿ ಒಳ್ಳೆ ಸತ್ಪ್ರಜೆಗಳಾಗಿ ಬೆಳೆಯೋದಕ್ಕೆ ಅವಕಾಶ ಆಗತ್ತೆ. ಹಾಗೇನೆ ತಂಡದಲ್ಲಿ ಇರ್ಬೇಕು ನಾವು. ಯಾವಾಗಲೂ ನಾನು ಅನ್ನೋದು ಬರಬಾರ್ದು. ಲೆಟ್ ಅಸ್ ಡೂ ಆಲ್ ಟುಗೆದರ್. ಎಲ್ಲರೂ ಒಂದು ಅಂತ, ಲೆಟ್ ಅಸ್ ಗೋ ಟುಗೆದರ್. ನಾವೆಲ್ಲ ಒಂದಾಗಿ ಮಾಡೋಣ, ಒಂದು ಒಂದದಿರ್ಬೇಕು. ನಾನ್ ಮಾಡ್ತೀನಿ ಬಿಡು, ನಾವು ಮಾಡೋಣ. ಸೊ ಮನೆಯಲ್ಲೂ ಅಷ್ಟೇನೆ, ಹೆಂಡತಿ ಹತ್ರ ಬಿಡೆ ನಾನೇ ಮಾಡ್ತೀನಿ, ಬಿಡೆ ಇಲ್ಲ ರೀ ನಾನು ಮಾಡ್ತೀನಿ, ಬಿಡೆ ನಾನ್ ಮಾಡ್ತೀನಿ, ಆಯ್ತು ಇಬ್ರು ಮಾಡೋಣ. ಯಾವ ಭುಜ ಕೊಟ್ಟು ನೀವು ಕೆಲಸ ಮಾಡಕ್ ಹೋಗ್ತೀನಿ ಅಂತಂದಾಗ ಅಲ್ಲಿ ಧನ್ಯತಾ ಭಾವ ಬರುತ್ತೆ, ಪಾಸಿಟಿವ್ನೆಸ್ ಬರುತ್ತೆ, ತುಂಬಾ ಚೆನ್ನಾಗಿ ನಡ್ಕೊಂಡಿರುತ್ತೆ. ಇನ್ನೊಂದೇನು ಅಂದ್ರೆ ಧನಾತ್ಮಕತೆ ಹೆಚ್ಚೋದಕ್ಕೆ ಮನೆಯಲ್ಲಿ ವಿನಯ ಅನ್ನೋದೊಂದಿರುತ್ತೆ. ವಿನಯದಿಂದ ಯಾವಾಗ ಇರ್ತೀವಿ, ಬಿ ಕರ್ಟಿಷಿಯಸ್, ಅದು ಬಹಳ ಚೆನ್ನಾಗಿರುತ್ತೆ. ಯಾವಾಗ ನಾವು ಕೃತಜ್ಞತಾ ಪೂರ್ವಕವಾಗಿ ಕರುಣೆಯಿಂದ ಎಲ್ಲರ ವಿನಯವಾಗಿ ಎಷ್ಟು ಇದಾಗಿ ನಡ್ಕೊಂಡು ಹೋಗ್ತೀವಿ, ಅದು ನಮ್ಗೆ ತುಂಬಾ ಒಳ್ಳೇದು ಬರುತ್ತೆ. ಇನ್ನು ನಮ್ಮ ಉಸಿರಾಟದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮನುಷ್ಯನ ಜೀವನದಲ್ಲಿ ಉಸಿರಾಟ, ನಮ್ಮ ಮನೆಯಲ್ಲಿ ನಮ್ಮ ವಾತಾವರಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಹೇಳೋದಕ್ಕೆ, ಮನುಷ್ಯ ದಿನಕ್ಕೆ ಸರಾಸರಿ 20,000ಕ್ಕೂ ಹೆಚ್ಚು ಬಾರಿ ಉಸಿರಾಡ್ತಾನೆ. ಇದನ್ನ ಕೊಲಂಬಾ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡಿದ್ದಾರೆ. ಪ್ರತಿ ಬಾರಿ ಉಸಿರಾಡಿದಾಗ ಉಸಿರಿನ ಮೂಲಕ ಒಳಗೆ ಹೋಗುವ ವಾಸನೆ ನಮ್ಮ ಮೆದುಳಿನಲ್ಲಿ, ನೆನಪಿನಲ್ಲಿ ಸಂಗ್ರಹ ಆಗುತ್ತೆ. ಮೆದುಳಿನಲ್ಲಿ, ಅದ್ರ ಸೆಂಟ್ರಲ್ ಬ್ರೈನ್ ನಲ್ಲಿ. ಇನ್ ಕೇಸ್ ಒಂದು ವೇಳೆ ಹಳೆ ಸುವಾಸನೆ ಆಗಿದ್ರೆ ಆ ಕಾಲಕ್ಕೆ ನೆನಪಿನ ಶಕ್ತಿ ಹಾರಿ ಹೋಗುತ್ತೆ. ಅದೇ ರೀತಿಯಾಗಿ ಹೊಸ ಸುವಾಸನೆ ಆಗಿದ್ರೆ ಹೊಸ ಸ್ಮರಣ ಶಕ್ತಿಯನ್ನು
ನಮಗೆ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಧನಾತ್ಮಕತೆ ಅಂದ್ರೆ ಪಾಸಿಟಿವ್ ಎನರ್ಜಿ, ಸುಗಂಧ ಭರಿತವಾದಂತ ವಾಸನೆಗಳು ಬಹಳ ಮುಖ್ಯ. ಅಗರಬತ್ತಿಯನ್ನು ಹಚ್ಚಿದಾಗ, ಸುಗಂಧ ಭರಿತವಾದಂತ ಅಗರಬತ್ತಿಗಳನ್ನು ಹಚ್ಚಿದಾಗ ಅದು ಮನಸ್ಸಿನ ಒತ್ತಡ ಮತ್ತು ಉದ್ವೇಗಗಳನ್ನು ಕಮ್ಮಿ ಮಾಡುತ್ತೆ. ಯಾರು ವಿದ್ಯಾರ್ಥಿಗಳಿದ್ದಾರೆ, ಯಾರು ಧ್ಯಾನಕ್ಕೆ ಕೂತ್ಕೋತಾರೆ, ಅವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಶ್ರೀಗಂಧದ ಪರಿಮಳ ನಾವು ಸೂಸ್ತಾ ಇದ್ರೆ, ಅದು ಗಂಧದ ಕಡ್ಡಿ ಹಚ್ಚಿದ್ರೆ ಅಥವಾ ಧೂಪವನ್ನು ಹಾಕಿದ್ರೆ, ಶ್ರೀಗಂಧದ ಧೂಪ ಹಾಕಿದ್ರೆ ಅದು ಕಾನ್ಸಂಟ್ರೇಷನ್ ಲೆವೆಲ್ನ ಹೆಚ್ಚು ಮಾಡುತ್ತೆ. ಓದೋ ಮಕ್ಕಳಿಗೆ ಶಕ್ತಿ ಬರುತ್ತೆ, ಅದು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡುತ್ತೆ ಅಂತ. ಧ್ಯಾನ ಮಾಡೋರ್ಗೂ ಅಷ್ಟೇನೆ. ಅದಕ್ಕೆ ನಾವು ವಾತಾವರಣನ ಶುದ್ಧವಾಗಿ ನಾವು ಮಾಡ್ಕೋಬೇಕಾಗತ್ತೆ. ಉದ್ವಿಗ್ನತೆಯನ್ನ ಕಮ್ಮಿ ಮಾಡುತ್ತೆ. ಇದನ್ನ ಅರೋಮಾ ಥೆರಪಿನಲ್ಲೂ ಹೇಳ್ತಾರೆ ಇದನ್ನ. ಹಾಗೆ ಪ್ರತಿ ಹೋಟೆಲ್, ರೆಸ್ಟೋರೆಂಟ್, ಹಾಸ್ಪಿಟಲ್ಗಳಲ್ಲೂ ನಿರ್ದಿಷ್ಟವಾದಂತ ಒಂದು ಸುವಾಸನೆ ಬರೋ ಮಾಡಿರ್ತಾರೆ. ಅದರಿಂದ ಆ ಕಸ್ಟಮರ್ಸ್ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ನವ್ರ ಜೊತೆ ಸುಮಧುರವಾದಂತ ಒಂದು ಭಾವನೆಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನು ಕಚೇರಿಗಳಲ್ಲಿ ಹೆಚ್ಚಿನ ಪ್ರೊಡಕ್ಟಿವಿಟಿ ತೆಗಿಬೇಕು ಅಂದ್ರೆ ಲೆಮನ್, ಈ ನಿಂಬೆ ಹಣ್ಣಿನ ವಾಸನೆಯನ್ನ ಹರಡಿದ್ರೆ 54% ಹೆಚ್ಚು ಉನ್ನತ ಉತ್ಪನ್ನತಾ ಶಕ್ತಿ ಹೆಚ್ಚುತ್ತೆ ಅಂತಾರೆ. ಇಲ್ಲಿ ಸಿಬ್ಬಂದಿಗಳಲ್ಲಿ ಈ ವಾಸನೆ ಏಕಾಗ್ರತೆ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇವಲ್ಲಿ ಬೇಕಾದ್ರೆ ನೀವೊಂದು ಯಾವ್ದೋ ಇಂಡಸ್ಟ್ರಿ ನಡೆಸ್ತಾ ಇದ್ರೆ ಅಥವಾ ಆಫೀಸ್ ನಡೆಸ್ತಾ ಇದ್ರೆ, ನಿಮ್ಮ ಆಫೀಸ್ನಲ್ಲಿ ಲೆಮನ್ ಫ್ಲೇವರ್ ಸುವಾಸನೆ ಬರುವಾಗ ಮಾಡೋದ್ರಿಂದ ಅಲ್ಲಿ ಏಕಾಗ್ರತೆಯನ್ನ ನಾವು ಕೆಲಸಗಾರರಲ್ಲಿ ಹೆಚ್ಚಿಸ್ಬೋದು. ನಮ್ಮಲ್ಲೂ ಏಕಾಗ್ರತೆಯನ್ನು ಜಾಸ್ತಿ ಆಗುತ್ತೆ. ಹಾಗೆ ಅಧಿಕಾರಿಗಳು, ಸಿಬ್ಬಂದಿ ಯಾವುದೇ ವಿಷಯಕ್ಕೆ ಕೋಪ, ಉದ್ವೇಗಕ್ಕೆ ತಗೊಳ್ಳೋದಾಗ್ತಾರೆ ಅಂದ್ರೆ ಅಂತಹ ಸಮಯದಲ್ಲಿ ಇಂಥ ಒಂದು ಶಾಂತಿಯಿಂದ ಇರೋದಕ್ಕೆ ಈ ವಾಸನೆಗಳು ಸಹಾಯ ಮಾಡುತ್ತೆ. ಈ ಸುಗಂಧ ಭರಿತಂತ ಸ್ಮೆಲ್ ಈ ಬ್ಯಾಕ್ಟೀರಿಯಾ ಮತ್ತು ವೈರಸ್, ಫಂಗಸ್ಗಳನ್ನ ನಿರೋಧಿಸುವಂತ ಗುಣ ಹೊಂದಿದೆ ಮತ್ತು ನಮಗೆ ತುಂಬಾ ಅನುಕೂಲ ಮಾಡುತ್ತೆ. ಆಮೇಲೆ ಧನಾತ್ಮಕತೆ ಹೆಚ್ಚೋದಕ್ಕೆ ಫೋಟೋ ಫ್ರೇಮ್ಗಳು, ಮನೆಯಲ್ಲಿ ಫೋಟೋ ಫ್ರೇಮ್ಗಳನ್ನ ಹಾಕ್ತೀವಲ್ಲ, ಡೆಕೋರೇಟಿವ್ ಫೋಟೋ ಫ್ರೇಮ್ಗಳು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಯಾವ ಫೋಟೋ ಎಲ್ಲೆಲ್ಲೂ ಹಾಕಿದ್ರೆ ಅದೆಲ್ಲ ಉಲ್ಟಾ ಹೊಡಿತಾ ಇರುತ್ತೆ. ನೇಚರ್ ಸೀನರಿ ಫೋಟೋಗಳನ್ನ, ಬರ್ಡ್ಸ್, ವಾಟರ್ ಫಾಲ್ಸ್ ಫೋಟೋಗಳನ್ನ ನಾವು ಹಾಕ್ಬೇಕಾದ್ರೆ ನೋಡ್ಬೇಕು. ಉತ್ತರ ದಿಕ್ಕಿನಲ್ಲಿ ವಾಟರ್ ಫಾಲ್ಸ್, ಹರಿತಾ ಇರೋ ನೀರಿನ ಚಿತ್ರಗಳನ್ನು ಹಾಕಿದಾಗ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ. ಹಾಗೂ ಮನಸ್ಸಿಗೆ ಅಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಯಾಕೆಂದ್ರೆ ಉತ್ತರ ದಿಕ್ಕು ನೀರಿಗೆ ಸಂಬಂಧಪಟ್ಟಂತ ಏರಿಯಾ ಆಗಿರುತ್ತೆ. ಇನ್ನು ಫ್ಯಾಮಿಲಿ ಫೋಟೋಸ್ನ ನಾವು ನಾರ್ತ್ ವೆಸ್ಟ್ ವಾಯುವ್ಯ ದಿಕ್ಕಿನ ಹಾಕಿದಾಗ ಒಂದು ಕಾರ್ಡಿಯಲ್ ರಿಲೇಷನ್, ಮೆಂಟರ್ ಏರಿಯಾ ಅಂತ ಕರಿತೀವಿ, ಅಲ್ಲಿ ಹಾಕಿದಾಗ ಒಂದು ಧನಾತ್ಮಕ ಶಕ್ತಿ ಹೆಚ್ಚುತ್ತೆ. ಮನೆಯವರಲ್ಲಿ ಪರಸ್ಪರ ಹೊಂದಾಣಿಕೆ ಬರೋಂಗ್ ಮಾಡುತ್ತೆ. ಹಾಗೇನೆ ಮನೆಯಲ್ಲಿ ಯಾವಾಗ ಹೊಂದಾಣಿಕೆ ಬರುತ್ತೆ, ನಾವು ಯಾವುದೇ ಸಾಧನಾ ಮಾರ್ಗಕ್ಕೆ ಹೋಗ್ತೀವಿ ಇದ್ದಾಗ ಅದು ಇದಕ್ಕೆ ಪೂರಕವಾಗಿರುತ್ತೆ ಇದು ನಮಗೆ. ಸೊ ಹಾಗೇನೆ ಮನೆಯ ಪ್ರಿಡೆಸೆಸರ್ಸ್ ಫೋಟೋಗಳನ್ನ, ವಯಸ್ಸಾದವ್ರ ಫೋಟೋಗಳನ್ನ ಯಾವತ್ತಿಗೂ ದಕ್ಷಿಣದ ಗೋಡೆನಲ್ಲಿ ಮಾತ್ರ ಹಾಕೋಬೇಕು. ಪೂಜಾ ರೂಮಲ್ಲಿ ಅಲ್ಲಿ ಇಲ್ಲಿ ಹಾಕಬಾರ್ದು. ಹಾಗೇನೆ ಈ ಅರ್ಥ ಆಗದೆ ಇರೋ ಫೋಟೋಗಳು, ಈ ಮಾಡರ್ನ್ ಫೋಟೋಗಳು, ಯಾವನೋ ಒಬ್ಬ ಅಳ್ತಾ ಕೂತಿರ್ತಾನೆ, ಒಣಗಿರೋ ಮರದ ಚಿತ್ರಗಳು, ಅರ್ಥ ಆಗದೆ ಇರೋ ಯಾವ್ದಾದ್ರು ಮಾಡರ್ನ್ ಆರ್ಟ್ ಅಂದ್ರೆ ಅರ್ಥ ಆಗದೆ ಇರುವಂತ ಚಿತ್ರಗಳು, ಅದನ್ನ ತಂದು ಮನೇಲಿ ಹಾಕಿದ್ರೆ ಅದು ನೆಗೆಟಿವ್ ಶಕ್ತಿಯನ್ನೇ ಬಿಂಬಿಸುತ್ತೆ. ನಾವು ಸುಮಾರು ಕಡೆ ನೋಡಿರ್ತೀವಿ, ಯಾವನು ಅಳ್ತಾ ಕೂತಿರುವಂಥದ್ದು, ಕಣ್ಣಲ್ಲಿ ನೀರು ಬಿಟ್ಕೊಂಡು ಕೂತಿರುವಂಥದ್ದು, ಒಣಗಿರೋ ಮರ ಅಥವಾ ಗುಡಿಸ್ಲು, ಮುಳುಗ್ತಾ ಇರೋ ಸೂರ್ಯನ ಚಿತ್ರ, ಇಂಥದ್ದೆಲ್ಲ ಮನೆಯಲ್ಲಿ ಹಾಕಬಾರ್ದು. ದಕ್ಷಿಣ ದಿಕ್ಕಿನಲ್ಲಿ ಉದಯಿಸುತ್ತಿರೋ ಸೂರ್ಯನ ಫೋಟೋ ಹಾಕಿ, ಪೂರ್ವದಲ್ಲಿ ಉದಯಿಸುತ್ತಿರೋ ಸೂರ್ಯನ ಚಿತ್ರವನ್ನು ಹಾಕಿ, ಅದು ಮನೆಯ ಯಜಮಾನನಿಗೆ ಅನುಕೂಲ ಮಾಡುತ್ತೆ. ದಕ್ಷಿಣದ್ದು ಮಕ್ಕಳಿಗೆ ಪೂರ್ವ ದಿಕ್ಕಿನಲ್ಲಿ ಹಾಕುವಂತ ಸೂರ್ಯನ ಚಿತ್ರ ನಮ್ಮ ಮಕ್ಕಳಲ್ಲಿ ಒಂದು ಸದ್ಭಾವನೆಯನ್ನು ಬರುತ್ತೆ, ಅದು ಅನುಕೂಲ ಮಾಡುತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಡೈನಿಂಗ್ ಟೇಬಲ್ ಮೇಲೆ ಹಣ್ಣುಗಳನ್ನ ಇಡ್ತೀರಾ. ಡೈನಿಂಗ್ ಟೇಬಲ್ ಇರೋ ಜಾಗದಲ್ಲಿ ಗೋಡೆಗಳ ಮೇಲೆ ಹೊಸದ ಫ್ರೆಶ್ ಆಗಿರುವಂತಹ ಹಣ್ಣಿನ ಚಿತ್ರಗಳನ್ನ, ತಸ್ವೀರ್ಗಳನ್ನ ಹಾಕ್ಬೋದು. ಅದೇ ರೀತಿಯಾಗಿ ಡೈನಿಂಗ್ ಟೇಬಲ್ ಬೋಲ್ನಲ್ಲಿ, ಫ್ರೂಟ್ ಬೋಲ್ನಲ್ಲಿ ಒಳ್ಳೆ ತಾಜಾ ಹಣ್ಣುಗಳನ್ನ ಇಡೋದು, ಅದನ್ನ ಉಪಯೋಗಿಸ್ತಾ ಇರೋವಂಥದ್ದು ತುಂಬಾ ಒಳ್ಳೇದು. ಗೋಡೆ ಮೇಲೆ ಹಾಕುವಂತ ಫೋಟೋಗಳು ಯಾವತ್ತು ಮಾಸಲು ಬಣ್ಣದಿರಬಾರ್ದು, ಅಥವಾ ಹರಿದೋಗಿರುವಂತ ಫೋಟೋಗಳನ್ನ ಯಾವತ್ತೂ ಹಾಕ್ಬೇಡಿ. ಸಾಮಾನ್ಯವಾಗಿ ಹಾರುತ್ತಿರೋ ಪಕ್ಷಿಗಳ ಫೋಟೋ ಹಾಕೋದಾದ್ರೆ ಕ್ರೇನ್ ಪಕ್ಷಿ ಪೇಂಟಿಂಗ್ಸ್ ನ ದಕ್ಷಿಣದ ಗೋಡೆಯ ಮೇಲೆ ಹಾಕ್ಬೋದು. ಇದು ಪತಿ ಪತ್ನಿಯರಲ್ಲಿ ಸಾಮರಸ್ಯ ಅನ್ನೋದನ್ನು ಮೂಡಿಸುತ್ತೆ ಅಂತ ಹೇಳ್ಬೋದು.
ಸೊ ಇದೇ ರೀತಿಯಾಗಿ ಹೇಳ್ಬೇಕು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಿವೆ. ಈ 12 ರಾಶಿಗಳಲ್ಲಿ ಒಂದೊಂದು ರಾಶಿನವರೆಗೂ ಒಂದೊಂದು ರೀತಿಯ ಬಣ್ಣ ಅಟ್ರಾಕ್ಟಿವ್ ಆಗಿರುತ್ತೆ. ಈಗ ನಾನು ಸ್ಥೂಲವಾಗಿ ಎರಡೇ ಲೈನ್ ನಲ್ಲಿ ಹೇಳ್ತೀನಿ. ಪ್ರತಿಯೊಂದು ರಾಶಿನವರಿಗೆ ಈ ಧನಾತ್ಮಕತೆ ಶಕ್ತಿಯನ್ನು ಹೆಚ್ಚಿಸುವಂತ ಬಣ್ಣಗಳು ಯಾವುದು, ಅದು ನಮ್ಮನ್ನ ಭೌತಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಶಕ್ತಿಯನ್ನು ಕೊಡಿಸುತ್ತವೆ ಅನ್ನೋದಕ್ಕೆ ಹೇಳಬೇಕು ಅಂತಂದ್ರೆ, ನೀವು ಮೇಷರಾಶಿಯವರಾಗಿದ್ರೆ ನಿಮಗೆ ಕಿತ್ತಳೆ ಅಥವಾ ಬಣ್ಣ, ಮಿಶ್ರಿತ ಕೆಂಪು ಬಣ್ಣ, ತಿಳಿಗೆಂಪು ಬಣ್ಣ, ರಕ್ತಗೆಂಪು ಬಣ್ಣ ಇವು ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ. ಹೀಗಾಗಿ ಇವರು ಈ ಇದನ್ನ ಉಪಯೋಗಿಸೋದು ಒಳ್ಳೆಯದು. ಅದೇ ರೀತಿಯಾಗಿ ನೀವು ಇದನ್ನ ಅಲಂಕಾರಕ್ಕೆ, ಮನೆಯ ಅಲಂಕಾರಕ್ಕೆ, ಅವರು ಧಾರಣೆ ಮಾಡುವ ವಸ್ತ್ರಗಳಿಗೂ ಉಪಯೋಗಿಸಬಹುದು. ವೃಷಭ ರಾಶಿಯವರಾದರೆ ಏನ್ ಮಾಡ್ಬೇಕು? ಬಿಳಿ ಮತ್ತು ಹಸಿರು ಬಣ್ಣ ಶುಭ ಸೂಚಕ, ಶ್ರೇಯಸ್ಕರ, ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ. ಯಾರಿಗೆ? ವೃಷಭ ರಾಶಿನವ್ರಿಗೆ. ಅವರು ಈ ಬಣ್ಣಗಳನ್ನ ಆಯ್ಕೆ ಮಾಡ್ಕೋಬಹುದು. ತಮ್ಮ ಸಾಧನಾ ಮಾರ್ಗದಲ್ಲಿ ಸಕ್ಸಸ್ ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಿಥುನ ರಾಶಿಯವರ ಬಗ್ಗೆ ಹೇಳ್ಬೇಕು ಅಂದ್ರೆ ಹಸಿರು ಬಣ್ಣ ಅಥವಾ ಹಸಿರು ಬಣ್ಣದ ಶೇಡ್ಗಳು ತುಂಬಾ ಹೆಚ್ಚು ಬಳಸೋದ್ರಿಂದ ಮನೆಯಲ್ಲಿ ಉಪಯೋಗಿಸೋದ್ರಿಂದ, ಟೇಬಲ್ ಕ್ಲಾತು ಇದನ್ನೆಲ್ಲ ಮಾಡೋದಕ್ಕೆ ಉಪಯೋಗಿಸ್ಕೊಂಡಾಗ ಆಗುವಂತ ಕಿರಿಕಿರಿಗಳು ದೂರ ಆಗುತ್ತೆ. ಪಾಸಿಟಿವ್ ವೈಬ್ರೇಷನ್ಸ್ ಹೆಚ್ಚುತ್ತೆ. ಧನಾತ್ಮಕ ಶಕ್ತಿಯನ್ನ ಹೆಚ್ಚು ವೃದ್ಧಿಸ್ಕೊಂಡು ಹೋಗ್ಬೋದು. ಇನ್ನು ಅದೇ ರೀತಿಯಾಗಿ ಕಟಕ ರಾಶಿಯವರು ಅಂದ್ರೆ ಕರ್ಕಾಟಕ ರಾಶಿಯವರಾದ್ರೆ ಬಿಳಿಯ ಬಣ್ಣ ಅಥವಾ ನೇರಳೆ ಬಣ್ಣ, ರಜತ ವರ್ಣ ಅಂದ್ರೆ ಸಿಲ್ವರ್ ಕಲರ್ಸ್, ಕಪ್ಪೆ ಚಿಪ್ಪಿನ ಬಣ್ಣಗಳು ಚೆನ್ನಾಗಿ ಹಾಗೆ ಬರುತ್ತೆ. ಇದನ್ನ ಅವರ ಮನೆಯ ಅಲಂಕಾರದಕ್ಕೆ, ಬಣ್ಣಗಳಿಗೆ, ಮನೆಯ ಬಣ್ಣಗಳಿಗೆ ಹಾಗೂ ಧರಿಸುವಂತ ವಸ್ತ್ರಗಳಿಗೆ ಉಪಯೋಗಿಸಿದಾಗ ಇದು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಸಾಮಾನ್ಯವಾಗಿ ಕಟಕ ರಾಶಿಯವರು ಸ್ವಲ್ಪ ಅಂಜಿಕೆ ಸ್ವಭಾವದಲ್ಲಿರ್ತಾರೆ. ಕಪ್ಪು ಬಣ್ಣ ಅವರಿಗೆ ತುಂಬಾ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಆದಷ್ಟು ಕಟಕ ರಾಶಿಯವರು ಕರಿಯ ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇದನ್ನ ನಾನು ಜ್ಯೋತಿಷ್ ಶಾಸ್ತ್ರ ಏನು ಹೇಳ್ತಾ ಇಲ್ಲ, ಆ ರಾಶಿನವ್ರಿಗೆ ಎಷ್ಟು ಎಫೆಕ್ಟಿವ್ ಕೊಡುತ್ತೆ ಅನ್ನೋದು ನೀವೆಲ್ಲ ನಿಮ್ಮ ರಾಶಿಗಳೆಲ್ಲ ಗೊತ್ತಿರುತ್ತೆ, ನೀವು ತಿಳ್ಕೊಂಡಿರ್ತೀರ. ನಿಮ್ಗಳಿಗೆ ಹೇಗೆ ಅನುಕೂಲ ಮಾಡುತ್ತೆ ಅನ್ನೋದನ್ನ ಒಂದು ಜಿಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಇನ್ನು ಸಿಂಹ ರಾಶಿಯವರಾದ್ರೆ ಬಂಗಾರದ ಕೆಂಪು ಅಥವಾ ಕಿತ್ತಳೆ ಬಣ್ಣಗಳು ಉತ್ತಮವಾದಂತಹ ಬಣ್ಣಗಳು. ಈ ಬಣ್ಣಗಳ ಬಳಕೆಯಿಂದ ಅಥವಾ ಧಾರಣೆ ಮಾಡೋದ್ರಿಂದ ಕ್ರಿಯೇಟಿವಿಟಿ ಅನ್ನೋದು ಸಿಂಹ ರಾಶಿಯವರಲ್ಲಿ ಹೆಚ್ಚುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನೇರಳೆ ಬಣ್ಣವನ್ನು ಸಹ ಬಳಸಬಹುದು. ಅಲಂಕಾರಿಕ ವಸ್ತುಗಳಲ್ಲಿ, ಧ್ಯಾನದ ಕೋಣೆಯಲ್ಲಿ ಈ ಬಣ್ಣವನ್ನು ಹೆಚ್ಚು ಬಳಸುವುದರಿಂದ ಹೆಚ್ಚು ಲವಲವಿಕೆಯಿಂದ ಆಕ್ಟಿವ್ ಆಗಿರ್ತಾರೆ ಯಾರು? ಸಿಂಹ ರಾಶಿಯವರು. ಇನ್ನು ಕನ್ಯಾ ರಾಶಿಯವರ ಬಗ್ಗೆ ನೀಲಿ ಬಣ್ಣ ಸೂಕ್ತವಾಗಿರುತ್ತೆ. ಇದರಿಂದಾಗಿ ಧನಾತ್ಮಕ ಶಕ್ತಿನೂ ಹೆಚ್ಚುತ್ತೆ. ನೆಮ್ಮದಿ ಜೀವನ ಅವರದ್ದಾಗಿರುತ್ತೆ. ಧ್ಯಾನಕ್ಕೂ ಸಹಕಾರಿಯಾಗಿರುತ್ತೆ. ಇನ್ನು ತುಲಾ ರಾಶಿಯವರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರು ಒಂಥರ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟವರು, ವಿಲಾಸ ಭೋಗ ಪ್ರಿಯರು. ಗೃಹಾಲಂಕಾರದಲ್ಲಿ ತಿಳಿಗೆಂಪು, ಕಿತ್ತಳೆ, ಮಿಶ್ರಿತ ಕೆಂಪು ಬಣ್ಣ ಹಾಗೂ ಗಾಢವಾದ ಕೆಂಪು ಬಣ್ಣ ಬಳಸೋದು ಒಳ್ಳೆಯದು. ಇದು ಇವರಲ್ಲಿ ಹೆಚ್ಚು ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ. ಇನ್ನು ವೃಶ್ಚಿಕ ರಾಶಿಯವರಾದ್ರೆ ಇವರು ಕೆಂಪು ಗುಲಾಬಿ ಬಣ್ಣ ತುಂಬಾ ಸಾಕ್ಷ್ಯವಾದದ್ದು, ಅಂದ್ರೆ ಅನುಕೂಲಕರವಾದದ್ದು. ಇವ್ರಿಗೂ ಗಾಢವಾದ ಕೆಂಪು, ಕಂದು ಮಿಶ್ರಿತ ಕೆಂಪು ಇದರ ವಸ್ತುಗಳನ್ನ ಎಷ್ಟು ಇಷ್ಟಪಡ್ತಾರೆ. ಅಲಂಕಾರಕ್ಕೆ ಉಪಯೋಗಿಸೋದ್ರಿಂದ, ಮನೆಯಲ್ಲಿ ಇಡೋದ್ರಿಂದ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿ ಕಾಣುತ್ತೆ. ಧನಾತ್ಮಕತೆ ಹೆಚ್ಚುತ್ತೆ. ಧನ್ಯತಾ ಭಾವನೆ ಮೂಡುತ್ತೆ. ಸಾಧನಾ ಮಾರ್ಗದಲ್ಲಿ ಹೆಚ್ಚು ಸಕ್ಸಸ್ ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಇನ್ನು ನಾವು ಧನುಸು ರಾಶಿನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಹಳದಿ ಬಣ್ಣ ಪ್ರಿಯರು ಇವರು. ಮತ್ತು ಗುರು ಬರ್ತಾನಲ್ಲಿ ಗುರುಗ್ರಹದ ಬಣ್ಣವೂ ಆಗಿದೆ. ಈ ಬಣ್ಣ ಅಲಂಕಾರ ಮನೆಯನ್ನು ಹೆಚ್ಚಾಗಿ ಮಾಡೋದ್ರಿಂದ, ಮನೆಯಲ್ಲಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಹೆಚ್ಚಿನ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ. ಒಂದು ವೇಳೆ ನೀವು ಮಕರ ರಾಶಿನವರೇ ಆದ್ರೆ ನೀಲವರ್ಣ, ಕೃಷ್ಣ ನೀಲಿ ವರ್ಣ, ಹಳದಿ ಮಿಶ್ರಿತ ನೀಲಿ ಬಣ್ಣಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಈ ಬಣ್ಣಗಳನ್ನ ಭಾವಗಳನ್ನ ವ್ಯಕ್ತಪಡಿಸೋದ್ರಿಂದ, ಈ ಬಣ್ಣಗಳನ್ನ ಗೃಹಾಲಂಕಾರದಲ್ಲಿ ಅದು ಧಾರಣೆ ಮಾಡೋದ್ರಿಂದ ಅವರಲ್ಲಿ ಧನಾತ್ಮಕ ಶಕ್ತಿ ಇರೋದು ಹೆಚ್ಚು ಮಾಡುತ್ತೆ. ಹೆಚ್ಚಿನ ಶೋಭೆ ತರುತ್ತೆ, ಚೆನ್ನಾಗಿ ವೃದ್ಧಿಸುತ್ತೆ. ಅದೇ ರೀತಿಯಾಗಿ ಕುಂಭರಾಶಿನವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಸಮಯಕ್ಕೆ ತಕ್ಕಂತೆ ಜೀವಿಸುವಂತವ್ರು. ಚಿನ್ನದ ಬಣ್ಣ, ಹಳದಿ ಮಿಶ್ರಿತ ಬಣ್ಣ, ಕೆಂಪು ಬಣ್ಣ ಅಲಂಕಾರವನ್ನು ಇಷ್ಟಪಡ್ತಾರೆ. ಈ ಬಣ್ಣಗಳು ಮನಸ್ಸಿಗೆ ಆಹ್ಲಾದಕನ್ನು ಉಂಟು ಮಾಡುತ್ತೆ. ಹೆಚ್ಚು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಒಂದು ವೇಳೆ ನೀವು ಮೀನ ರಾಶಿಯವರಾದ್ರೆ ಪೀತ ಅಂದ್ರೆ ಎಲ್ಲೋ,
ರಂಗೋಲೆ, ಗೃಹಾಲಂಕಾರಕ್ಕೆ, ಇತರ ಇದಕ್ಕೆ ಕೆಲಸ ಕಾರ್ಯಗಳಿಗೆ ಧರಿಸೋದ್ರಲ್ಲಿ ಹಳದಿ ವರ್ಣವನ್ನ ಅವರು ಉಪಯೋಗಿಸ್ತಾ ಇದ್ರೆ ಧನಾತ್ಮಕತೆ ಹೆಚ್ಚುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಈ ವಸ್ತುಗಳು ಇವು ಅವರಿಗೆ ತುಂಬಾ ಅನುಕೂಲ ಮಾಡುತ್ತೆ. ಭೂತಕಾಲದ ವಿಚಾರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳಷ್ಟು ಜನಗಳಲ್ಲಿ, ನಮ್ಮ ವಯಸ್ಸಾದವರಲ್ಲಿ, ಅಯ್ಯೋ ನಮ್ಮ ಕಾಲದಲ್ಲಿ ಹಾಗಿತ್ತು ಹೀಗಿತ್ತು, ಹಿಂದಿಂದ ಹೇಳ್ತಾ ಕೂತ್ಕೊಂಡ್ರೆ ಏನ್ ಸಾಧನೆ? ಹಿಂದಿಂದ ಬಿಟ್ಬಿಡಿ. ಭವಿಷ್ಯದ್ದು ಏನು ಅಂತ ನಮಗ್ ಗೊತ್ತಿಲ್ಲ. ಭೂತಕಾಲದ್ದು ಆಗೋಯ್ತು, ಆಗಿದ್ದನ್ನು ಈಗ ನಾವು ನೆನೆಸ್ಕೊಂಡು ಪ್ರಯೋಜನ ಇಲ್ಲ. ಮುಂದಕ್ಕೆ ಇವತ್ತು ವರ್ತಮಾನ, ಇವತ್ತಿದೀವಿ, ಇವತ್ತಿನ ದಿವಸದನ್ನ ಏನು ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡೋಣ. ಭವಿಷ್ಯತ್ ಕಾಲದ ಬಗ್ಗೆ ಆಶಾಭಾವನೆಯನ್ನು ಉಪಯೋಗಿಸ್ಕೊಳ್ಳೋಣ. ಆಶಾಭಾವನೆ ಇಟ್ಕೋಬೇಕು ನಾವು. ಎ ರೇ ಆಫ್ ಹೋಪ್ ವಿಲ್ ಆಲ್ವೇಸ್ ಹೆಲ್ಪ್ಸ್ ಅಸ್ ಟು ಸಕ್ಸೀಡ್ ಅಂತ ಹೇಳ್ಬೋದು ಅಂತ ಹೇಳ್ತೀನಿ. ಇದಾದ್ಮೇಲೆ ಮನೆಯಲ್ಲಿ ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಕೆಲವು ವಿಷಯ ಹೇಳ್ಬೇಕು. ಮನೆಯಲ್ಲಿ ಹೊರಗಡೆ ಹೋಗಿರ್ತೀವಿ, ಒಳಗ್ ಬರ್ತೀವಿ, ಬಂದಾಗ ಮನೆಯ ಒಳಗೆ ಕಿಟಕಿ ಬಾಗಿಲು ಮುಚ್ಚಿರ್ತೀವಿ, ಏನು ಒಂದು ಗಬ್ ಅಂತ ಇರುತ್ತೆ, ಅದು ಗಾಳಿಯ ಪ್ರವೇಶ ಇಲ್ದಿರೋದ್ರಿಂದ ಬಂದ್ ಆಗಿರುತ್ತೆ. ಕಿಟಕಿ ಬಾಗಿಲು ತೆಗಿತೀವಿ. ಕೆಲವು ಸರಿ ಎಲ್ಲಾ ಮನೆಗಳಲ್ಲಿ ಕಿಟಕಿ ಬಾಗಿಲು ತೆಗಿಯಕ್ಕಾಗಲ್ಲ, ಅಕ್ಕಪಕ್ಕ ಮನೆಗಳು ಜಾಸ್ತಿ ಇರುತ್ತವೆ, ಇಲ್ಲ ಕಿಟಕಿಗಳು ತೆಗಿಯೋಕ್ಕೂ ಕಷ್ಟ ಆಗತ್ತೆ, ಅಪಾರ್ಟ್ಮೆಂಟ್ಗಳಿರುತ್ತವೆ. ಹಾಗಾಗಿ ನಾವು ಫ್ಯಾನ್ ಹಾಕೋಬೇಕು. ಫ್ಯಾನ್ ಯಾಕೆ ಹಾಕ್ಬೇಕು? ನಂಬರ್ 1 ಹಾಕ್ಬೇಕು. ಯಾವಾಗ್ಲೂ ಅಷ್ಟೇನೆ, ಮನೆ ಒಳಗೆ ಬರ್ತಿದ್ದಂಗೆನೆ ಸ್ವಲ್ಪ ಸಮಯದ ನಂತರ ರೂಮ್ಗೆ ಎಂಟರ್ ಆದ್ರೆ ನಂಬರ್ 1 ಫ್ಯಾನ್ ಹಾಕಿ. ಹಾಕಿದಾಗ ದಟ್ ನೆಗೆಟಿವ್ ಎನರ್ಜಿ ಅಬೋವ್ ಫ್ಯಾನ್ ಅಂಡ್ ಸೀಲಿಂಗ್ ನಲ್ಲಿ ತುಂಬಿಕೊಂಡಿರುತ್ತೆ. ನೆಗೆಟಿವ್ ಎನರ್ಜಿ ಅನ್ನೋದು ಅದು ತಳ್ಳುತ್ತೆ. ಯಾವಾಗ 1 ನಂಬರ್ ಫ್ಯಾನ್ ಹಾಕಿದಾಗ ನಿಮ್ಗೆ ನೋಡಿ, ಗಾಳಿ ಸ್ವಲ್ಪ ಹೊತ್ತಿನಲ್ಲಿನೆ ಕೆಟ್ಟ ಗಾಳಿ ಹೋಗ್ತಾ ಇರುತ್ತೆ. ಫಸ್ಟ್ ಗಬ್ ಅಂತ ಬರುತ್ತೆ, ಆಮೇಲೆ ಆಹ್ಲಾದಕರ ಅನ್ಸುತ್ತೆ, ಅನ್ಸುತ್ತೆ ನಮಗೆ. ಇದೇ ನಮಗೆ ಗೊತ್ತಾಗುವಂಥದ್ದು. ಜೋರಾಗಿ ಅನ್ನೋದು ಫ್ಯಾನ್ ಹಾಕೊಂಡಿದ್ರೆ ಅವರಲ್ಲಿ ಧನಾತ್ಮಕ ಶಕ್ತಿನೇ ಇರೋದಿಲ್ಲ, ಅದು ಹಾಳು ಮಾಡ್ಬಿಡುತ್ತೆ. ಅದಕ್ಕೋಸ್ಕರ ಯಾರು ಮನೆಯಲ್ಲಿ ಜೋರಾಗಿ ನಂಬರ್ 3, 4ಗೆ ಫ್ಯಾನ್ ಹಾಕೊಂಡು ಉಪಯೋಗಿಸ್ತಿರ್ತಾರೆ, ಅವ್ರ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕಮ್ಮಿ ಆಗುತ್ತೆ. ಹಣಕಾಸಿನ ವ್ಯವಹಾರದಲ್ಲೂ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಹೀಗೆ ಹೇಳ್ಬೇಕು ಅಂತಂದ್ರೆ, ನೀವು ಮಾನ ಸನ್ಮಾನಗಳು ಜೀವನದಲ್ಲಿ ಹೆಚ್ಚಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಒಂದು ತಾಮ್ರದ ಮಿಳ್ಳೆನಲ್ಲಿ ಜೀವನದಲ್ಲಿ ಕೀರ್ತಿವಂತರಾಗ್ಬೇಕು, ಯಶೋವಂತರಾಗ್ಬೇಕು ಬಹಳ ಜನಕ್ಕೆ ಆಸೆ ಇರುತ್ತೆ. ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲೇ ಆಗ್ಲಿ, ಭೌತಿಕ ಜೀವನದಲ್ಲೇ ಆಗ್ಲಿ, ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ, ಒಂದು ಸಣ್ಣದಾದಂತ ತಾಮ್ರದ ಮಿಳ್ಳೆನಲ್ಲಿ ನೀರನ್ನ ತಗೊಳ್ಳಿ, ಬೆಳಗಿನ ಜಾವದಲ್ಲಿ, ಬೆಳಗಿನ ಹೊತ್ತು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ, ಅದಾದ್ಮೇಲೆ ಅದನ್ನ ಕದಡಿ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತೀರಾ. ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟ ಮೇಲೆ ಆ ನೀರನ್ನ ತೆಗೆದ ನಂತರ ಅದರಲ್ಲಿ 3 ಸರಿ ಅರ್ಘ್ಯ ಕೊಟ್ಟು, ಒಂದು ಲೇಟಾಗಿ ಕೊಟ್ಟಿದ್ದಕ್ಕೆ ಅಂತ. ಅದಾದ್ಮೇಲೆ ಅದರ ಲೋಟದ ಮೇಲೆ ಅಂಚಿನಲ್ಲಿ ಒಂದು ಸ್ವಲ್ಪವಾಗಿ ಕುಂಕುಮ ಇದು ಹನಿಗಳು ಮೆತ್ಕೊಂಡಿರುತ್ತೆ. ಅದನ್ನ ತೆಗೆದಿದ್ದೇನೆ ನಿಮ್ಮ ಹಣೆಗೆ ಇಟ್ಕೊಳ್ಳಿ, ಹಾಗೂ ಕಂಠದ ಮೇಲೆ ಹಚ್ಚಿ. ಹೀಗೆ ನೀವು ಪ್ರತಿ ದಿವಸ ಮಾಡ್ತಾ ಬಂದ್ರೆ ಅತಿ ಸುಲಭದಲ್ಲೇನೆ ನಿಮಗೆ ಹೆಚ್ಚು ಹೆಚ್ಚು ಸ್ಥಾನಮಾನಗಳು, ಮಾನ ಮರ್ಯಾದೆಗಳು ವೃದ್ಧಿಯಾಗಿ ಯಶಸ್ಸು ನಿಮ್ಮದಾಗುತ್ತೆ, ಬೋತ್ ಭೌತಿಕ ಜೀವನದಲ್ಲಿ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ. ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ನೀವು ಕೆಲಸ ಕಾರ್ಯಗಳಲ್ಲಿ ಹೋಗ್ತಿರ್ತೀರಾ, ಮಾಡ್ತೀರಾ, ಸಾಕಷ್ಟು ಕೆಲಸಗಳು ನಡೆಸ್ತಾ ಇರ್ತೀರಾ. ನಿಮ್ಗೆ ಜೊತೆಗೆ ನಿಮ್ಮ ಮೇಲ್ಸ್ತರದ ಅಧಿಕಾರಿಗಳು, ನೀವು ಜನಗಳ ಜೊತೆ ಸಂಪರ್ಕ ಇದ್ದಾಗ ಅವ್ರು ನಿಮ್ಗೆ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಗೆ ಯಾವುದೇ ರೀತಿ ತೊಂದರೆಗಳನ್ನು ಮಾಡ್ಕೋಬಾರ್ದು, ಅವ್ರ ಘರ್ಷಣೆ ಆಗ್ಬಾರ್ದು ಅನ್ನೋದಾದ್ರೆ, ಒಂದು ಸಣ್ಣ ಈರುಳ್ಳಿ ಗಡ್ಡೆಯನ್ನ, ಇದೊಂದು ಸೀಕ್ರೆಟ್, ಇಟ್ ಲುಕ್ಸ್ ಫನ್ನಿ ಬಟ್ ಇಟ್ ಇಸ್ ಸಕ್ಸಸ್ಫುಲ್. ಬಹಳಷ್ಟು ಜನಕ್ಕೆ ನಾನು ಪ್ರಯೋಗ ಮಾಡಿದ್ದೇನೆ, ಅದು ಸಕ್ಸಸ್ ಕಂಡಿದ್ದಾರೆ. ಒಂದು ಈರುಳ್ಳಿ ಜೋಬಲ್ಲಿ ಇಟ್ಕೊಂಡು ಹೋಗಿ, ಇಲ್ಲ ಆಫೀಸ್ನಲ್ಲಿ ಟೇಬಲ್ನಲ್ಲಿ ಇಟ್ಟಿದೆ, ಹೊರಗಡೆ ಬಾಸ್ ಹತ್ರ ಹೋಗ್ಬೇಕಾದ್ರೆ ಒಂದು ಜೋಬಲ್ಲಿ ಈರುಳ್ಳಿ ಇಟ್ಕೊಂಡು ಹೋಗಿ, ಮಧುರವಾದ ಬಾಂಧವ್ಯ ಬರುತ್ತೆ. ಅದನ್ನ ನೀವು ನೋಡ್ಬೋದು. ಇನ್ನು ಮನೆಯಲ್ಲಿ, ಮಾಸ್ಟರ್ ಬೆಡ್ರೂಮ್ನಲ್ಲಿ ಎಲ್ಲೇ ಆಗ್ಲಿ, ನಾವು ಒಂದು ಸುವಾಸನೆ ಭರಿತವಾದಂತ ಕ್ಯಾಂಡಲ್ಗಳನ್ನ ಹಚ್ಚುವಂಥದ್ದು, ಸಾಲ್ಟ್ ಲ್ಯಾಂಪ್ ಹಚ್ಚೋದು, ಇವೆಲ್ಲ ಇದೆ. ಇವನ್ನೆಲ್ಲ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳನ್ನ ನಾವು ಬಿಡಿಸ್ಕೊಂಡ್ ಬರ್ಬೇಕು ಅಂತಂದ್ರೆ ಒಂದು ಪ್ರಯೋಗನೂ ಇದೆ. ಇದು ಬಹಳ ಜನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಮಲಗೋ ಮುನ್ನ ಶುಭ್ರವಾಗಿ ಕೈಕಾಲು ಮುಖ ತೊಳ್ಕೊಳ್ಳಿ, ಮಂಚದ ಮೇಲೆ ಒಂದು ಚಾಪೆ ಹಾಸಿ, ದೀಪವನ್ನು ಆರಿಸಿ, ನಿಮ್ಮ ತೋರು ಬೆರಳಿನಿಂದ 2 ಕಿವಿಗಳನ್ನ
ಮುಚ್ಚಿ ಹಿಡಿದು ಬಂಧಿಸಿ ಕಣ್ಣು ಮುಚ್ಚಿಕೊಂಡು 15 ನಿಂದ 20 ನಿಮಿಷ ಅಥವಾ 30 ನಿಮಿಷಗಳ ಕಾಲ ಧ್ಯಾನ ಮಾಡ್ತಾ ಕೂತ್ಕೋಬೇಕು. ಈಗ ಧ್ಯಾನ ಮಾಡ್ತಿರ್ಬೇಕಾ ಶರೀರದಲ್ಲಿ ನಮ್ಮದೇ ಆದಂತ ಒಂದು ಶರೀರದಲ್ಲಿ ಯಾವುದೋ ಒಂದು ರೀತಿಯ ನಾದ ಬರೋದಕ್ಕೆ ಕೇಳಿಸೋದಕ್ಕೆ ಶುರು ಆಗತ್ತೆ. ಆ ನಾದ ಆ ನಾದದಿಂದ ನಮ್ಮ ಕರ್ಮ ಫಲಗಳನ್ನು ತಿಳ್ಕೋಬಹುದು. ಕೆಲವು ಸಾರಿ ಕೆಲವರಿಗೆ ಪರಮೇಶ್ವರ ನಾಟ್ಯ ಮಾಡ್ತಿರೋ ಶಬ್ದ ಕೇಳಿ ಬರುತ್ತೆ, ಅಥವಾ ಬೇರೆ ರೀತಿಯ ಶುಭ ಸೂಚಕ ಶಬ್ದಗಳು ಕೇಳಿ ಬರ್ತಾ ಇರತ್ತೆ. ಅದು ನಮ್ಮ ಆಗಾಮಿ ಸಂಚಿತ ಪ್ರಾರಬ್ಧ ಕರ್ಮಗಳ ಸೂಚನೆಯನ್ನು ಕೊಡುತ್ತೆ. ಸೊ ಇನ್ನು ಹೇಳ್ಬೇಕು ಅಂತಂದ್ರೆ, ನೀವು ಕೂತ್ಕೊಳ್ಳುವಂತ ಚೇರು ಟೇಬಲ್ಗಳು ಉಡನ್ದಿರ್ಲಿ, ಮರದ್ದಿರ್ಲಿ, ಮರದ ಚೇರ್ ಮೇಲೆ ಕೂತ್ಕೋಬೇಕು. ಮರದ ಟೇಬಲ್ ಮೇಲೆ ಉಪಯೋಗಿಸ್ಬೇಕು ಓದೋದಿಕ್ಕೆ, ಬರೆಯೋದಿಕ್ಕೆ. ಆವಾಗ ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಮಕ್ಕಳಿಗೂ ಅಷ್ಟೇನೆ ಕಬ್ಬಿಣದ ಚೇರ್ ಮೇಲೆ ಕುಳಿತು ಧ್ಯಾನ ಮಾಡೋದು, ವಿದ್ಯೆ ಮಾಡೋದು ಪೂರಕ ಅಲ್ಲ, ಒಳ್ಳೆಯದು ಅಲ್ಲ. ಆರೋಗ್ಯ ಹಾನಿ, ವಿದ್ಯಾ ಹಾನಿ, ನೆಗೆಟಿವ್ ಎನರ್ಜಿಯನ್ನ ತುಂಬ ಕಾಡುತ್ತೆ. ಧ್ಯಾನದ ಫಲ ಅಷ್ಟು ಸುಲಭವಾಗಿ ಬರೋದಿಲ್ಲ, ಕಷ್ಟವಾದ್ದಾಗಿರುತ್ತೆ. ಇನ್ನು ಕೊನೆಯದೊಂದು ಮಾತು, ನನ್ನ ಈ ಭಾಷಣವನ್ನ ಮುಗಿಸೋದಕ್ಕೆ ಮೊದಲು, ಹಿ ಹೂ ಹೆಸಿಟೇಟ್ಸ್ ಈಸ್ ಲಾಸ್ಟ್ ಅಂತ ಒಂದು ಪದ. ಯಾರು ಪ್ರಪಂಚದಲ್ಲಿ ಹೆಸಿಟೇಟ್ ಮಾಡ್ತಾರೆ, ಹಿಂಜರಿಕೆ ಮಾಡ್ತಾರೆ, ಅವರು ಇಲ್ದಂಗಾಗ್ತಾರೆ ಅಂತಂದ್ರೆ ಅವ್ರದ್ದು ಹೊಟ್ಟೆ ಎಕ್ಸಿಸ್ಟೆನ್ಸಿನ ಇರೋದಿಲ್ಲ. ಈ ನೆನಪಿಡಿ, ಈ ಪ್ರಪಂಚದಲ್ಲಿ ನಿಮ್ಮ ವೈರಿ ಅಂದ್ರೆ ಯಾರೋ ಅದು ನಿಮ್ಮ ಹಿಂಜರಿಕೆ ಮಾತ್ರ. ಮುನ್ನುಗ್ಗಿ, ಆದ್ರೆ ಅದಕ್ಕೆ ಮುನ್ನ ಒಂದೇ ಒಂದು ಬಾರಿ ಯೋಚಿಸಿ ಹೆಜ್ಜೆ ಮುಂದೆ ಇಡಿ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ರೀಚ್ಡ್. ಹಿಂಜರಿಬೇಡಿ, ಧೈರ್ಯವಾಗಿ ನುಗ್ಗಿ. ಯಾವಾಗ ಮನಸ್ಸಿನಲ್ಲಿ ಯಾವಾಗ ಹಿಂಜರಿಕೆ ಬರುತ್ತೆ, ಯಾಕೆ ಬರುತ್ತೆ? ಇನ್ನೊಬ್ಬರ ಹತ್ರ ಮಾತಾಡ್ಬೇಕು. ಈಗ ನಮ್ಮ ಕ್ಲಾಸ್ನಲ್ಲಿ ನಮ್ಮ ನಿರೂಪಕರು ಅಷ್ಟೊಂದು ಹೇಳ್ತಿರ್ತಾರೆ. ಏನಾದ್ರು ಇದ್ರೆ, ಸಂಶಯಗಳಿದ್ರೆ ಕೇಳಿ, ಪ್ರಶ್ನೆಗಳು ಕೇಳಿ. ನಾವು ಹಿಂಜರಿತಾ ಇರ್ತೀವಿ. ಯಾತಕ್ಕೆ ಹಿಂಜರಿತೀವಿ? ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ನಾನು ಸರಿಯಾಗಿ ಕೇಳ್ತೀನೋ ಇಲ್ವಾ, ನಾನು ಯಾರಾದ್ರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ನಾನು ತಪ್ಪು ಹೇಳ್ತಿದ್ದೀನೋ ಏನೋ ಅನ್ನೋ ಭಾವನೆ ಬರ್ತಾ ಇರುತ್ತೆ. ಯಾತಕ್ಕೆ ಅನ್ಕೋಬೇಕು? ಸಮ್ಟೈಮ್ಸ್ ಒಂದು ಸಣ್ಣ ಪ್ರಶ್ನೆಗಳಿಂದ ನೋಡಿ, ಯಾವಾಗ ಎಲ್ರೂ ಬುದ್ಧಿವಂತ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತಿಲ್ಲ. ಸಿಲ್ಲಿ ಕ್ವಶನ್ ಕೇಳಿದಾಗ್ಲೂ ಅದರಿಂದ ಉತ್ತರ ಸಿಗುತ್ತೆ. ಯಾವತ್ತೂ ಅಷ್ಟೇನೆ, ನಾವು ಯಾವತ್ತೂ ಅಷ್ಟೇನೆ ಜ್ಞಾನಿಗಳಾಗಿ ನಾವು ಪ್ರದರ್ಶನ ಮಾಡ್ಕೋಬಾರ್ದು, ಅಜ್ಞಾನಿಗಳಾಗಿ ಪ್ರದರ್ಶನ ಮಾಡ್ಕೋಬೇಕು. ಯಾವಾಗ್ಲೂ ಸಿಂಪಲ್ ಆಗಿರೋದನ್ನ ಕಲ್ತ್ಕೋಬೇಕು. ಏನು ನಾವೆಲ್ಲ ಪ್ರತಿಭಾವಂತರು ಅನ್ನೋದು ತೋರಿಸ್ಕೋಬೇಕಾ? ಏನು ಬೇಕಾಗಿಲ್ಲ. ಪ್ರಶ್ನೆಗಳನ್ನ ಕೇಳಿ ಸಂಶಯಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಆವಾಗ ಏನಾಗತ್ತೆ? ಹಿಂಜರಿಕೆ ಹೋಗುತ್ತೆ. ಸಮಾಜದಲ್ಲಿ ಬೋಲ್ಡ್ನೆಸ್ ಅನ್ನೋದು ಬರುತ್ತೆ. ಯಾವಾಗ ಬೋಲ್ಡ್ನೆಸ್ ಬರುತ್ತೆ? ಮಾತಾಡುವಂತ ಶಕ್ತಿ ಬರುತ್ತೆ ನಿಮಗೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಆತ್ಮ ಬಂಧುಗಳಲ್ಲಿ ಹೊಸದಾಗಿ ಬಂದಿರುವಂತ ಹಳಬರು ಎಲ್ಲರಲ್ಲೂ ನಾನು ವಿನಂತಿ, ಯಾವಾಗ್ಲೇ ಆಗ್ಲಿ, ಯಾವುದೇ ವಿಷಯ ಆಗ್ಲಿ, ಮಾತಾಡಿ. ಮನಸ್ಸಿಗೆ ಏನ್ ಬಂದಿರುತ್ತೆ ಅದನ್ನ ತಿಳಿಸಿ, ನೀವು ಮಾತಾಡಿ ತಿಳ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಈ ಕಾರ್ಯಕ್ರಮದಲ್ಲಿ ಇದೊಂದು ಅವಕಾಶ ಮಾಡಿಕೊಟ್ಟಂತ ಮಹಾತ್ಮ ಫೌಂಡೇಶನ್ ಅವರಿಗೆ ನಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇವತ್ತಿನ ನಿರೂಪಿಕೆ ಅಂತ ಗೀತಾ ನಾಯಕನಹಟ್ಟಿ ಅವರಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಇಷ್ಟು ಹೊತ್ತು ಸಹನೆಯಿಂದ ಕೇಳಿದಂತ ನಮ್ಮೆಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಇದು ಓವರ್ ಟು ಗೀತಾ ನಾಯಕನಹಟ್ಟಿ. ನಮಸ್ಕಾರ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ. ನಾವು ಟ್ರಾವೆಲ್ ಅಲ್ಲಿ ಗುರುಜಿ ಆದ್ಮೇಲೆ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ನಿಮ್ಮನ್ನ ನೋಡಿದ್ರೆ ಒಂಥರ ಶಕ್ತಿ ಬರುತ್ತೆ, ಟಾನಿಕ್ ನಮ್ಗೆ. ಅಯ್ಯೋ ಶಿವ, ಎಂತ ದೊಡ್ಡ ಮಾತಾಡ್ತೀವಿ ಗುರುಜಿ. ಇಲ್ಲ, ನಿಮ್ಮ ಹಸನ್ಮುಖಿಯಾದಂಥದ್ದು ಕಾಯಕವೇ ಕೈಲಾಸ ಅಂತ ನೀವು ಓಡಾಡೋ ಕೆಲಸ ನೋಡಿದಾಗ ಇವರೇ ಲಿವಿಂಗ್ ಲೆಜೆಂಡ್ ಅಂತಾನೆ ಹೇಳ್ಬೇಕು ನಿಮ್ಮನ್ನ. ಬಹಳ ಸಂತೋಷ ಆಗುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮಂತರ ಕಡೆಯಿಂದ ನಾವು ಅಟ್ಲೀಸ್ಟ್ ತಮ್ಮ ಒಂದು ಹಾರೈಕೆಗೆ ತಮ್ಮ ಕೃಪೆ ಪಾತ್ರ ಆಗ್ತದಲ್ಲ ಅಂತ ಧನ್ಯವಾಶ್ಮಿ ಅನ್ಸ್ತಾ ಇದೆ ಗುರುಜಿ. ತಮ್ಮ ಒಂದು ಸಂದೇಶ ಕೇಳ್ತಾ ಇದ್ವಿ, ಕೂಡ ಪದೇ ಪದೇ ಕೇಳ್ಬೇಕು ಅನ್ಸ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ರಾಶಿಗಳ ಬಗ್ಗೆ, ಅವರು ಧರಿಸಬೇಕಾಗಿರ್ತಂತ ಬಟ್ಟೆಗಳ ಬಗ್ಗೆ, ಅವ್ರು ಹಾಕ್ತಕ್ಕಂತ ಉಂಗುರಗಳು ಕೊಡ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಎಷ್ಟೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಇದಿರಲ್ಲ ಗುರುಜಿ. ನೀವು ನಿಮ್ಗೆ ಅದು ಹೊಳಿತು, ಅದ್ ಹೆಂಗ್ ಸಾಧ್ಯ
ಎಲ್ಲ ವಿಷಯ ಹೆಂಗ್ ಸಂಗ್ರಹ ಮಾಡಿದ್ರಿ ನೀವು, ಏನಕ್ ಮಾಡಿದ್ರಿ, ಯಾಕೆ ಮಾಡ್ಬೇಕಾಯ್ತು ಅಂತ ಹೇಳಿ ಕ್ಯೂರಿಯಾಸಿಟಿ ಬರ್ತಾ ಇದೆ ಗುರುಜಿ ನಮ್ಗೆ. ನಿಮ್ ತರ ತಿಳ್ಕೊಬೇಕು, ನಾನು ಮತ್ತೊಬ್ಬರು ನಾನು ಗೈಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಖಂಡಿತ ಗುರುಜಿ? ಖಂಡಿತ. ನೋಡಿ, ಈ ಕಾರ್ಯಕ್ರಮದಲ್ಲಿ ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಅಂದ್ರೆ ನಾವು ಇದು ಹೆಂಗ್ ಸಾಧ್ಯ ಧನಾತ್ಮಕತೆ ಆಯ್ತು ಅಂತ ಅಂದ್ರೆ ನಮ್ಗೆ ಇಷ್ಟೆಲ್ಲ ಏನೊಂದು ತಿಳ್ಕೊಂಡ್ರಲ್ಲ, ಧ್ಯಾನ ಕೂತ್ಕೋತೀವಿ ಏನಕ್ಕೆ ಅಂತಂದ್ರೆ ಇಷ್ಟೆಲ್ಲ ನನ್ನ ಕಲಿಯಕ್ ಮನೆಯ ವಾತಾವರಣ ಚೆನ್ನಾಗಿರ್ಬೇಕು. ಹಾ. ನನ್ನ ಮನೆಯಲ್ಲಿ ಯಾವಾಗ್ಲೂ ವಾತಾವರಣ ಚೆನ್ನಾಗಿದೆ ಅಂದಾಗ ಅಷ್ಟೇ ನಾವು ಮಾಡೋದಕ್ಕೆ ಸಾಧ್ಯ. ಮನೆಯಲ್ಲೇ ಯಾರು ಇಲ್ಲ ಅಂದ್ರೆ, ಕೋಆಪರೇಟ್ ಮಾಡೋರೇ ಇಲ್ಲ ಅಂದ್ರೆ, ಅದೇನ್ ಕಿಸಿ ತೀರ್ಲಿ ನೀವು ಮೂಗಿ ಇಟ್ಕೊಂಡು ಕೂತ್ಕೋತಿರೋ, ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆ ಅಂತ ಹೆಂಡತಿ ಹೇಳಿದ್ರೆ ಏನ್ ಸರ್ ಬಂತು ಬೆಲೆ? ಅವ್ರನ್ನ ಕೂರಿಸಿ ಸಾವಧಾನ ಕೂತ್ಕೊಂಡು, ಇದು ಜೀವನದಲ್ಲಿ ನಾವು ಸಾಧನೆ ಮಾಡ್ಬೇಕು, ಆರೋಗ್ಯಕ್ಕೆ ಒಳ್ಳೇದು, ಬಾ ನೀನು ಒಂದ್ 5 ನಿಮಿಷ ಕೂತ್ಕೋ, ರಾತ್ರಿ 10 ಗಂಟೆ ಕೂರಿಸಿ ಸ್ವಲ್ಪ ಹೊತ್ತು. ಹೀಗೆ ನಾವು ಮಾಡೋದ್ರಿಂದ ಅವ್ರನ್ನ ನಾವು ತಗೋತೀವಿ. ಸ್ವಲ್ಪ ಅಮೃತದ ಸಿಹಿ ಕಷ್ಟ ತಕ್ಷಣ ಸಿಗೋದಿಲ್ಲ, ಒಂದೇ ಒಂಚೂರು ರುಚಿ ತೋರಿಸ್ಬೇಕು. ಆಮೇಲೆ ಅವರೇ ಹೇಳ್ತಾರೆ, ರೇ ಯಾಕೆ ಸುಮ್ಮನೆ ಕೂತಿದ್ದೀರಿ ನೀವು, ಬನ್ನಿ ಧ್ಯಾನ ಮಾಡೋಣ. ಹಾಗೆ ಮನೆಯವರನ್ನು ಧ್ಯಾನಕ್ಕೆ ತಗೋಬೇಕು ನಾವು ನಮಗೇನೋ ನಿಮಗೆ ಸ್ವಲ್ಪ ಸಿಕ್ತು, ಪೂರ್ವ ಜನ್ಮದ ಸುಕೃತ, ನೀವೊಂದ್ ಸ್ವಲ್ಪ ಸೇರ್ಕೊಂಡ್ರೆ, ಏನೇ ಸೇರ್ಕೊಂಡ್ರು ನಿಮ್ಗೊಂದು ಧನಾತ್ಮಕ ಶಕ್ತಿ ಸುತ್ತಮುತ್ತಲ ವಾತಾವರಣದಲ್ಲಿ ಇರುವಂತದ್ದು ಚೆನ್ನಾಗಿಲ್ಲ ಅಂತಂದ್ರೆ ನಾವೇನು ಮಾಡಕ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಇವನ್ನೆಲ್ಲ ನಾವು ಹೇಳ್ಬೇಕಾಗಿ ಬರ್ತದೆ. ಇದನ್ನ ನೀವು ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದು ಬೇಕೇ ಬೇಕು, ಇಂಪಾರ್ಟೆಂಟ್ ಅನ್ನೋದನ್ನ ನಾನು ತಿಳಿಸ್ಕೊಡೋದಕ್ಕೆ ಮಾತಾಡಿದೆ ಸರ್. ನಮಸ್ಕಾರ ಸರ್, ನಮಸ್ಕಾರ. ತುಂಬಾ ಖುಷಿ ಆಯ್ತು ಗುರುಜಿ. ನಾನು ವೇದವತಿ ಸರ್. ಮಾತಾಡಿ ಮೇಡಮ್. ನಮಸ್ತೆ. ನಮಸ್ಕಾರಮ್ಮ, ಹೇಳಿಮ್ಮ. ಹಂಗೇನಾದ್ರು ಹೇಳಕ್ ಹೋದ್ರೆ ಮನೇಲಿ ಏನ್ ಹೇಳ್ತಾರೆ ಸರ್? ಅದಕ್ಕೆಲ್ಲ ನಮ್ಗಿನ್ನು ತುಂಬಾ ಟೈಮ್ ಇದೆ, ಇವಾಗ ನೀವ್ ಮಾಡ್ಕೊಳ್ಳಿ ಅಂತಾರೆ. ಬಿಡಿ, ಅವ್ರಿಗೆ ಹೇಳೋದು ಬೇಡ, ಬಟ್ ನಮ್ಮನ್ನ ಕ್ರಿಟಿಸೈಸ್ ಮಾಡೋದು ಬೇಡ ಅಷ್ಟೇನೆ. ಮಾಡ್ತಾರೆ, ಅದು ಮಾಡ್ತಾರೆ. ಅದ್ ಬೇಡಿ, ಅದಕ್ಕೆ ಕ್ರಿಟಿಸೈಸ್ ಮಾಡೋದಲ್ಲ, ಬೇಕು ಅಂತಲೇ ಡಿಸ್ಟರ್ಬ್ ಮಾಡ್ತಾರೆ. ಅಮ್ಮ, ಅದಕ್ಕೆ ನಾವೇನ್ ಮಾಡ್ಬೇಕಮ್ಮ? ಅದಕ್ಕೆ ನಾವೇನಂದ್ರೆ ಅದಕ್ಕೆ ತಲೆ ಕೊಡ್ಬಾರ್ದು. ಎಲ್ಲ ಅವನ್ಗೆ ಬಿಟ್ಬಿಡ್ಬೇಕು, ನೀನೇ ನೋಡ್ಕೊಳಪ್ಪ, ಅದನ್ನ ದೇವರಿಗೆ ಇವ್ರಿಗೊಂದು ಒಳ್ಳೆ ಜ್ಞಾನ ಕೊಟ್ಟಿಯಾ, ಇಲ್ಲ ಸಾಧನೆ ಮಾಡ್ಕೋಬೇಕು. ಶಿಕ್ಷೆ ಕೊಟ್ಟಿಯೋ, ಏನಾರು ಮಾಡ್ಕೊ. ಅಮ್ಮ, ನಾವು ಶಿಕ್ಷೆ ಕೊಡುವಂತ ನಾವ್ ಹೇಳ್ಬಿಟ್ರೆ ನಾವು ಯೋಗಿಗಳಾಗಲ್ಲ, ಜ್ಞಾನಿಗಳಾಗಲ್ಲ. ನಮ್ಮ ಸಪ್ತ ಚಕ್ರಗಳನ್ನು ನಾವು ವೃದ್ಧಿ ಮಾಡ್ಕೊಂಡು ಹೋಗಕ್ ಆಗಲ್ಲ. ನಾವು ಮೂಲಾಧಾರದಲ್ಲೇ ಎದ್ದು ಬಿದ್ದು ಒಳ್ಳಾಡ್ತಿರ್ತೀವಿ ನಾವು. ಅದಕ್ಕೆ ನಾವೇನ್ ಮಾಡ್ಬೇಕು? ಶಿಕ್ಷೆ ಕೊಡಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಅಯ್ಯೋ ಪಾಪ ಬಿಟ್ಬಿಡಿ ಅಂತ ಹೇಳ್ಬೇಕು. ನಾವು ಮುಂದುವರಿತಾ ಇರ್ಬೇಕು ಅಂತ ಹೇಳ್ಬೇಕಷ್ಟೇ. ಅಂತ ಹೇಳ್ಕೊಂಡು ನಾವು ರೂಮಿನ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಟ್ರೆ, ಸೊಳ್ಳೆ ನಮ್ ಮಾತ್ ಕೇಳ್ತದ ಸರ್. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ ದಿವಸ ಒಂದ್ ಸೊಳ್ಳೆ ತುಂಬಾ ಗಲಾಟೆ ಮಾಡ್ತೀವಿ, ಗೊಯ್ ಅಂತೇಳಿ ಮುಖದ್ ತುಂಬಾ ಒಂದೇ ಒಂದ್ ಸೊಳ್ಳೆ. ನಾನು ಧ್ಯಾನ ಕುತ್ಕೊಳ್ಳೋ ಟೈಮ್ ಆಗ ನಾನು ಹೇಳ್ಕೊಂಡೆ, ಸೊಳ್ಳೆ ಪ್ಲೀಸ್ ನಾನ್ ಧ್ಯಾನ ಮುಗಿಯೋರ್ಗು ನನ್ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿ ಕುತ್ಕೊಂಡೆ ಸರ್. ಅದ್ ಮತ್ತೆ ಬಂದಿದ್ರೆ ಕೇಳಿ ಸರ್. ಅದು ಅಮ್ಮ, ಒಂದು ಸೊಳ್ಳೆನೆ ಬರ್ಲಿಲ್ಲ ಅಂದ್ರೆ ನಿಮ್ ಮನೆಯವರು ಬಂಧು ಬಳಗದವ್ರು ಕಮ್ಮಿ ಮಾಡ್ತಾರ? ಡೈಲಿ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾ ಬನ್ನಿ. ಅವ್ರಿಗೆ ಒಳ್ಳೆ ಬುದ್ಧಿ ಬರ್ಲಿ, ಅವ್ರು ಒಳ್ಳೆಯವರಾಗ್ಲಿ, ನನ್ನ ಮಾತನ್ನ ಕೇಳಲಿ, ನನ್ನ ದೇವರಿಗೆ ಅವ್ರಿಗೆ ತಿಳುವಳಿಕೆ ಮೂಡಿಸ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೋತಾ ಬನ್ನಿ. ನಮ್ಮ ಪ್ರಾರ್ಥನೆ ಫಲಿಸುತ್ತೆ, ಖಂಡಿತ ಸಕ್ಸಸ್ ಆಗ್ತೀರಾ ನೀವು. ಸೊಳ್ಳೆಗೆ ಬುದ್ಧಿ ಇಲ್ಲ, ಕೇಳ್ತು. ಜನರಿಗೆ ಬುದ್ಧಿ ಜಾಸ್ತಿ, ಅವ್ರು ಕೇಳಲ್ಲ. ಇಲ್ಲ, ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ಕೇಳ್ತಾರೆ. ಸೊಳ್ಳೆನೆ ಕೇಳಿದೆ ಅಂದ್ಮೇಲೆ ಇವ್ರು ಕೇಳ್ದೆ ಇರ್ತಾರಮ್ಮ, ಖಂಡಿತ ಕೇಳ್ತಾರೆ. ಆಯ್ತು, ಮಾಡಿ ನೋಡಿ. ಬೇಕಾದ್ರೆ ನಾವ್ ಯಾರನ್ನ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು ಸರ್. ಒಂದ್ ದಿವ್ಸ ಈ ರಂಗೋಲಿ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡಿ ಸರ್. ಆಯ್ತಮ್ಮ. ಹೆಂಗ್ ಹಾಕ್ಬೇಕು, ಚುಕ್ಕೆ ಹಾಕಿದ್ರೆ ಏನು, ಆ ರಂಗೋಲಿ ಪ್ರಯೋಜನ, ಅವೆಲ್ಲ ಒಂದ್ ದಿವಸ ಕ್ಲಾಸ್ ತಗೊಳ್ಳಿ ಸರ್. ಅಲ್ಲ, ರಂಗೋಲಿ ಬಗ್ಗೆ ನಾವ್ ಹೇಳಕ್ ಹೋದ್ರೆ ಇವಾಗೆಲ್ಲ ಮಾಡ್ರನ್ ಆಗ್ಬಿಟ್ಟಿದ್ಯಮ್ಮ. ಎಲ್ಲ ರೆಡಿಮೇಡ್ ಪ್ಲಾಸ್ಟಿಕ್ ರಂಗೋಲಿಗಳನ್ನ ಹಾಕ್ತಾರೆ. ಈ ರಂಗೋಲಿ ಹಾಕೋಷ್ಟು ಪೇಶನ್ಸ್ ಇಲ್ಲ ಜನಗಳಿಗೆ ಇವಾಗ. ಎಲ್ಲ ಹಾಕ್ತಾರೆ ಸರ್, ರೋಡಲ್ಲಿ ಈ ಬಾಗಿಲು ಮುಂದೆ ಆದ್ರೂ ಹಾಕ್ತಾರೆ, ಕುತ್ಕೊಂಡ್ ಹಾಕ್ತಾರೆ, ಕುತ್ಕೊಂಡ್ ಬೇರೆ ಹಾಕ್ತಾರೆ ಸರ್. ಇನ್ನೊಂದಮ್ಮ, ಮನೆ ಬಾಗಿಲುಗಳಲ್ಲಿ ಹಿಂದಿನ ಕಾಲದಲ್ಲಿ ಮನೆ ಮುಂದ್ಗಡೆ ಎಲ್ಲ ಈ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕ್ತಿದ್ರು. ಹೌದು, ಅಕ್ಕಿ ಹಿಟ್ಟಿನಲ್ಲಿ ಯಾಕೆ ಗೊತ್ತಮ್ಮ ಹಾಕೋದು? ಆ ಇರುವೆಗಳು, ಕಪ್ಪು ಇರುವೆಗಳು ಬಂದು ಅದನ್ನ ತಿನ್ಕೊಂಡು ಹೋಗೋದು. ಆ ತಿನ್ಕೊಂಡು ಹೋಗೋದ್ರಿಂದ ನಿಮ್ಮ ಪ್ರಾರಬ್ಧ ಕರ್ಮಗಳು, ನಿಮ್ಮ ಜೀವನದಲ್ಲಿ ಏನೇನಿದೆ ಅದೆಲ್ಲ ಈ ಜನ್ಮದಲ್ಲಿ ಕಳೆದೋಗ್ಬಿಡೋದು. ನಿಮ್ಗೆ ಒಳ್ಳೇದಾಗದಮ್ಮ. ಈಗ ರಂಗೋಲಿ ತಿನ್ನಲ್ಲ, ರಂಗೋಲಿನ ಇರುವೆಗಳು ತಿನ್ನಲ್ಲ. ಅಕ್ಕಿ ಹಿಟ್ಟನ್ನ ಹಾಕಿದಾಗ ರಂಗೋಲಿ ಬಿಟ್ಟಾಗ
ಅದನ್ನ ತಿನ್ಕೊಂಡು ಹೋಗುತ್ತೇವೆ. ಆ ತಿನ್ಕೊಂಡು ಹೋದಾಗ ಏನಾಗುತ್ತೆ, ಅದು ಏನೋ ಸಂತೋಷ ಪಟ್ಟು ಹ್ಯಾಪಿಯಾಗಿ ಹೇಳುತ್ತೆ, ಇವತ್ತು ಯಾರೋ ನನಗೆ ಊಟ ಹಾಕಿದ್ದಾರೆ, ಇವತ್ತಿನ ಜೀವನ ನನ್ದು ತುಂಬಿತು ಅಂತ. ನಾವು ಖಂಡಿತ ಅದು ಒಳ್ಳೇದಾಗತ್ತೆ ನಮ್ಗೆ. ಹೌದು, ರಮಣೆಯಿಂದಲೇ ನಮ್ಗೆ ಸಾಧನೆ ಮಾಡ್ಬೋದು. ನಳಿನಿ ಮೇಡಮ್ ಅವರು ಮಾತಾಡಿ. ನಳಿನಿ ಮೇಡಮ್ ಅವ್ರಿಗೆ ಅವಕಾಶ ಇವಾಗ. ಸರಿ 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 ಸರಿ. ನಳಿನಿ ಮೇಡಮ್ ಅವರು. ಸರ್ ನಮಸ್ಕಾರ ಸರ್. ನಮಸ್ಕಾರ ನಳಿನಮ್ಮ, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸದಾ ಹಸನ್ಮುಖಿ ನೀವು, ಸಂತೋಷ ಆಗುತ್ತೆ ನಿಮ್ಮ ಹತ್ರ ಮಾತಾಡಕ್ಕೆ. ಹೇಳಿಮ್ಮ. ಅದೇ ಸರ್, ನಿಮ್ ಸ್ಪೀಚ್ ಕೇಳಿ ತುಂಬಾ ದಿನ ಆಗ್ಬಿಟ್ಟಿತ್ತು, ಇವತ್ತು ತುಂಬಾ ಖುಷಿ ಆಯ್ತು. ಇಲ್ಲಮ್ಮ, ಅವಕಾಶ ಕೊಟ್ಟಾಗ ಬರ್ತೀನಮ್ಮ. ನನಗೆ ಈ ಬ್ಯಾಚ್ ಅಲ್ಲಿ ನನಗೆ ಇವತ್ತು ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿದ್ದಾರೆ. ಅವತ್ತು ಯಾವಾಗ ಕೊಡ್ತಾರೆ ಅವಾಗ ಬರ್ತೀನಿ. ನನಗೆ ಅದೇನಿಲ್ಲ ಅಂದ್ರೆ ನನಗೆ ಡೈಲಿ ಕ್ಲಾಸ್ ಬರಕ್ ಆಗಲ್ಲ, ಅಟೆಂಡ್ ಮಾಡಕ್ಕೆ. ನನ್ಗೆ ಏನಾಗಿದೆ ಅಂದ್ರೆ ಆಮೇಲೆ ವಾಸ್ತು ಕನ್ಸಲ್ಟೆಂಟ್ 40 ವರ್ಷದಿಂದ. ನನಗೆ ಜನಗಳು ಬರ್ತಾರೆ. ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಅಂದ್ರೆ ಜನ ಯಾರು ಇರ್ಲಿಲ್ಲ, ಶೂನ್ಯ ಮಾಸ, ನನ್ಗೆ ಕೆಲಸ ಇರ್ಲಿಲ್ಲ, ಅವ್ರಿಗೆ ಬಂದು ಕೂತ್ಕೋತಾ ಇದ್ದೆ. ಇವಾಗ ಏನಾಗಿದೆ ಅಂದ್ರೆ ಅಲ್ಲಿ ಹೋಗ್ತಾ ಇರ್ತೀನಿ, ನಾನು ಕರ್ಕೊಂಡು ಹೋಗ್ತಿರ್ತಾರೆ, ಮನೆಯಲ್ಲೇ ಬರ್ತಾರೆ ಕನ್ಸಲ್ಟೆನ್ಸಿಗೆ ಅಂತ, ಅದಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಹಾಗೆ ಬಿಸಿ ಇರ್ತೀನಿ. ಹಂಗ ಮನಸ್ಸು ಎಳಿತಾ ಇರುತ್ತೆ ಯಾವ್ದಾರು ಬಂದು ಕೂತ್ಕೊಳ್ಳೋಣ ಅಂತ. ಒಂದೊಂದ್ಸರಿ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಕೇಳಿಸ್ಕೊಂಡು ಅಷ್ಟ್ರಲ್ಲಿ ಯಾರ್ದೋ ಕಾಲ್ ಬರುತ್ತೆ, ಹೊಟ್ಟೋಗಿರ್ತೀನಿ ನಾನು. ಇದನ್ನ ನಾನು ಯಾವತ್ತೂ ಇದು ಮಾಡ್ಕೊಂಡಿಲ್ಲ. ಅವಕಾಶ ಸಿಕ್ಕಿದಾಗ ಖಂಡಿತ ಬರ್ತಾ ಇರ್ತೀನಿ. ನಿಮ್ಮ ಒಂದು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ ಬರ್ತಾ ಇರ್ತೀನಿ. ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ಈ ಸಿದ್ದರ ಬೆಟ್ಟಕ್ಕೆ ಹೋಗೋರು ಯಾರಾದ್ರೂ ಇದ್ರೆ ಹೇಳಿ, ಹುಬ್ಳಿಯಿಂದ. ನಾನು ಹುಬ್ಳಿಯವಳು. ಹುಬ್ಳಿಯವರು ನೀವು ಒಬ್ರು ಇದ್ದೀರಾ, ಬೇರೆ ಇನ್ಯಾರಿದ್ದಾರೆ ಅಂತ ಹೇಳಿಕ್ ಬರೋದಿಲ್ಲ. ನಿಮ್ ಕಡೆಯಿಂದಾನೇ ನಿಮ್ಮೂರದ ಯಾರು ಗೊತ್ತಿದ್ರೆ ಇಲ್ಲ, ಜೊತೆಲಿ ಹೋಗಿ ಬನ್ನಿ, ನೀವು ಇನ್ನೂ ಒಳ್ಳೇದೇನೆ. ಹೋಗ್ತಿದ್ದೀರಾ ನೀವು? ಇಲ್ಲ, ನಾನು ಒಬ್ಳೆ ಹೋಗ್ತೀನಿ. ಅಕಸ್ಮಾತ್ ಯಾರಾದ್ರೂ ಇದ್ರೆ ಜೊತೆಗೆ ಹೋಗೋಣ. ಸುಜಾತಾ ಭಟ್ ಮೇಡಮ್, ನಿಮ್ಗೆ ಅವಕಾಶ ಇದೆ. ಸುಜಾತಾ ಭಟ್. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ಇವತ್ತಿನ ಟಾಪಿಕ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ರಿ ಸರ್. ನಾವು ಎಷ್ಟೊಂದು ತಪ್ಪು ಮಾಡ್ತಾ ಇದ್ವಿ ಅಂತ ಅನ್ಸ್ಬಿಡ್ತು ಸರ್. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಬೆಳಗ್ಗೆ ಎದ್ದ ತಕ್ಷಣ ಮುಂಬಾಗಿಲು ತೆಗೆದು ಸೂರ್ಯ ನಮಸ್ಕಾರ ಮಾಡಿ ಒಳಗೆ ಬರ್ತಿದ್ವಿ ಸರ್. ಇವತ್ತಿನ ಗೊತ್ತಾಯ್ತು ಸರ್, ನಮಗ್ ಅದು ಗೊತ್ತಾಗಿದ್ದಿಲ್ಲ. ಯಾಕೆ ಹಿಂಬಾಗಿಲ ತೆಗೆದ್ರೆ ನೆಗೆಟಿವ್ ಎಲ್ಲ ಹೋದ ನಂತರ ನಾವು ಇದ್ ಮಾಡ್ಬೇಕು ಅಂತ. ಇನ್ನೂ ಕೆಲವು ವಿಷಯಗಳು ಸರ್ ಬಹಳ ಅತ್ಯುತ್ತಮವಾಗಿತ್ತು ಸರ್. ಪ್ರತಿಯೊಂದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇಂಥ ಮೆಸೇಜ್ ಕೊಡ್ತಾ ಇರಿ ಸರ್. ನಮ್ಗೆ ತುಂಬಾ ಚೆನ್ನಾಗಿತ್ತು ನಿಮ್ಮ ಕ್ಲಾಸ್. ಅಂದ್ರೆ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪಿ ನಾಗೇಶ್ವರ್ ಶೆಟ್ಟಿಗಾರ್ ಮಾತಾಡ್ರಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ಸತ್ಯೇಂದ್ರ ಕುಮಾರ್ ಅವರಿಗೆ ನಿಮಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ಇವತ್ತಿನ ಕ್ಲಾಸ್ ನನಗೆ ಭಾರಿ ಲೈಕ್ ಆಯ್ತು ಸರ್. ನೀವು ಮನೆಯಲ್ಲಿ ಎಲ್ಲ ಚಿಕ್ಕ ವಿಷಯಗಳನ್ನೆಲ್ಲ ನೋಟ್ ಮಾಡಿಕೊಂಡು ನಮಗೆ ಹೇಳಿದ್ದು, ಯಾಕೆ ನಮಗೆ ತುಂಬಾ ಉಪಕಾರವಾಯ್ತು. ಯಾಕೆಂದ್ರೆ ನಾವೀಗ ಮನೆಯಲ್ಲಿ ಈಗ ಅವ್ರು ಹೇಳಿದಾಗೆ ಫಸ್ಟಿಗೆ ನಾವು ಹೋಗಿ ಫ್ರಂಟ್ ಎದುರುಗಡೆ ಬಾಗಿಲನ್ನು ತೆಗೆದು ಎಲ್ಲ ಹೊರಗಡೆ ಹೋಗ್ತೇವೆ. ಬಟ್ ನೀವ್ ಹೇಳಿದ ಹಿಂದ್ಗಡೆ ಬಾಗಿಲಲ್ಲಿ ಹೋಗಿ ಆಮೇಲೆ ಕಿಟಕಿ ಓಪನ್ ಮಾಡಿ ಆಮೇಲೆ ಮೇನ್ ಬಾಗಿಲು ತೆಗಿಬೇಕಂತ ಹೇಳಿದ್ರಿ. ಅದು ಒಳ್ಳೇದಾಯ್ತು ನೀವು ಹೇಳಿದ್ದು. ಆಮೇಲೆ ಮನೆಯಲ್ಲಿ ಏನೇನು ಮಾಡ್ಬೇಕು, ಫೋಟೋಸ್ ಎಲ್ಲೆಲ್ಲಿ ಇಡ್ಬೇಕು, ಆಮೇಲೆ ಯಾವ್ಯಾವ ಕಲರ್ಸ್ ಹಾಕ್ಬೇಕು, ಇದನ್ನೆಲ್ಲ ಸೂಕ್ಷ್ಮವಾಗಿ ಹೇಳಿದ್ರಿ. ಆಮೇಲೆ ಮಕ್ಕಳು ಓದುವಾಗ ಇದು ವುಡನ್ ಚೇರ್ ನಲ್ಲಿ ಕುತ್ಕೊಳ್ಬೇಕು. ಬಟ್ ಈಗೆಲ್ಲ ಪ್ಲಾಸ್ಟಿಕ್ ಮಯ ಆಗಿದೆ. ಪ್ಲಾಸ್ಟಿಕ್ ಚೇರ್ ನಲ್ಲಿ ಕುತ್ಕೊಂಡ್ರೆ ಏನಾದ್ರೂ ತೊಂದರೆ ಉಂಟಾ ಸರ್ ಅಂತ ನಂದೊಂದು ಕ್ವಶನ್. ಮರ ಏನಿದ್ರು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಸರ್. ಅದು ಮರದಿಂದ ನಮ್ಗೆ ಪಾಸಿಟಿವ್ ಎನರ್ಜಿ. ಮರದ ದಿಕ್ಕು ಪೂರ್ವ ಮತ್ತು ಆಗ್ನೇಯ ದಿಕ್ಕಾಗಿದೆ. ಈ ದಿಕ್ಕಿನ ಇರೋದ್ರಿಂದ ಈ ಮರದ ಚೇರ್ ಮೇಲೆ ಮಕ್ಕಳು ಕೂತ್ಕೊಂಡು ಓದೋದ್ರಿಂದ, ಆಮೇಲೆ ಅದ್ರ ಟೇಬಲ್ ನ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೇದು. ಹಾಗೇನೆ ಮನೆ ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಳ್ಳುವಂತವ್ರು ಈಸಿಯಾಗಿ ಫೋಲ್ಡಬಲ್ ಕಬ್ಬಿಣ ಟೇಬಲ್ಗಳನ್ನ ಇಟ್ಕೋತಾರೆ. ಅದ್ ಮಾಡಬಾರ್ದು. ವುಡನ್ ಟೇಬಲ್ಗಳು ಇದ್ಕೊಂಡ್ರೆ ಬಹಳ ಒಳ್ಳೇದು. ವಿದ್ಯೆಗೆ, ಕಲಿಯೋದಿಕ್ಕೆ, ಕೆಲಸ ಕಾರ್ಯಗಳಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಮನೆಗೆ ಯಾವುದೇ ಮರದ ಸಾಮಾನು ತರೋದಿದ್ರು ಭಾನುವಾರದ ದಿವಸ ಮನೆಗೆ ಮರದ ಸಾಮಾನು ತಂದ್ರೆ ಬಹಳ ಶ್ರೇಷ್ಠ, ಒಳ್ಳೇದು ಅಂತಾನು ಹೇಳ್ತಾರೆ ಅಂತ. ಮರದ ಸಾಮಾನುಗಳನ್ನ ಉಪಯೋಗಿಸೋದು ಆದಷ್ಟು ಒಳ್ಳೇದು. ಮರದ ಮಂಚ ನಿಮ್ಮಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡಿ. ಯಾರಾದ್ರೂ ಕಬ್ಬಿಣದ ಮಂಚದ ಮೇಲೆ ಮಲಗ್ತಾ ಇದ್ರೆ ಅವ್ರಿಗೆ ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಂಗೆ, ಯಾವ್ದಾದ್ರು ಕಾಯಿಲೆಗಳಿಂದ ನಲಗ್ತಾ ಇರ್ತಾರೆ. ಅದಕ್ಕೆ ಮರದ ಮಂಚಗಳಲ್ಲಿ ಮಲ್ಕೊಳ್ಳೋದು ಒಳ್ಳೇದು. ಥ್ಯಾಂಕ್ ಯು ಸರ್. ನಾನು ಕಳೆದ ತಿಂಗಳಿಂದ ನಾನು ಬರ್ತಾ ಇದ್ದೇನೆ. ಅದಕ್ಕೆ ಈ ತಿಂಗಳು ಈಗ ಒಂದು 7-8 ದಿವಸ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಇದು ಕುಂಭಮೇಳಕ್ಕೆ ಹೋಗಿದ್ದೆ.
ನಿನ್ನೆ ಬಂದೆ ಮೇಲಕ್ಕೆ ವೆರಿ ಹೋಗಿ. ನೈಸ್ ಸರ್. ಯಾ ಹೇಗಿತ್ತು ಯಾ ಸರ್? ಒಂದು ಭಾರಿ ಸಾಂಗವಾಗಿ ನಡೀತಿಯಲ್ಲ ಅದೇ. ಓಕೆ ಓಕೆ ಸರ್, ನಮಸ್ಕಾರ ಸರ್. ಯಾ ನಮಸ್ಕಾರ. ನಮಸ್ತೆ ನಮಸ್ತೆ. ಓಕೆ, ನಮಸ್ತೆ ಗುರುಗಳೇ. ಜ್ಯೋತಿ ಮೇಡಮ್ ತಾವು ಮಾತಾಡಿವಾಗ. ನಮಸ್ತೆ ಸರ್. ನಮಸ್ಕಾರಮ್ಮ ಜ್ಯೋತಿ ಮೇಡಮ್, ನಮಸ್ಕಾರ. ಹೌದು ಸರ್, ನಮಸ್ತೆ ಸರ್. ನನಗೆ ಏನಿಲ್ಲ ಸರ್, ಎಲ್ಲೇನ ಹೋಗ್ತಾ ಇರ್ಬೇಕಾದ್ರೆ ಬೆಕ್ಕು ಬಂದ್ರಿಗಿನ ಅದಕ್ಕೆ ಏನ್ ಅರ್ಥ, ಅದ್ ಏನಂತ ತಿಳ್ಕೊಬೇಕು ಅನ್ನೋದು ಕುತೂಹಲ ಇತ್ತು ಸರ್. ನೀವು ಹೋಗ್ಬೇಕಾದ್ರೆ ಬಲಗಡೆಯಿಂದ ಬೆಕ್ಕು ಬಂದ್ರೆ ಒಳ್ಳೇದು ಅಂತೀವಿ. ಅದ್ರಲ್ಲಂತೂ ಕಂದು ಬಣ್ಣದ ಬೆಕ್ಕು ಬಂದ್ರೆ ಬಹಳ ಒಳ್ಳೇದು. ಕಂದು ಬಣ್ಣದ ಬೆಕ್ಕು ನಿಮ್ಮ ಮನೆ ಬಾಗಿಲಲ್ಲಿ ಬಂದ್ರೆ ಅದಕ್ಕೆ ಏನಾರ ಆಹಾರ ಕೊಟ್ಟರು ಒಳ್ಳೇದೇನೆ, ಏನ್ ದೋಷ ಏನಿಲ್ಲ. ಮನೆಯಲ್ಲಿ ಬೆಕ್ಕನ್ನ ಸಾಕಬಾರ್ದು ಅಷ್ಟೇನೆ. ಮನೆಯಲ್ಲಿ ಬೆಕ್ಕು ಸಾಕಿದ್ರೆ ಅದು ಶಾಪ ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಮ್ಮನ್ನ ಗುರುಗುಟ್ಕೊಂಡು ನೋಡ್ತಾ ಇರತ್ತೆ. ಅದು ಬಹಳ ಸ್ವಾರ್ಥ ಪ್ರಾಣಿ. ಅದಕ್ಕೋಸ್ಕರ ಬೆಕ್ಕನ್ನ ದೂರದಲ್ಲೇ ಇಡ್ಬೇಕು ನಾವು. ಬೇಕಾದ್ರೆ ಬಂದಾಗ ಮನೆ ಬಾಗಿಲೇ ಹಾಲ್ಗಿಲ್ಲ ಕೊಡ್ಬೋದು. ಆಮೇಲೆ ನೀವು ಹೋಗ್ಬೇಕಾದ್ರೆ ಏನಾದ್ರು ಎಡಗಡೆಯಿಂದ ಬಂತು ಅಂತಂದ್ರೆ ಮಾಯಿತು ಅಂದ್ರೆ ಯಾವಾಗ ಒಂದ್ ನಿಮಿಷ ನಿಂತ್ಕೊಳ್ಳಿ, ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರಿಗೆ ಪ್ರಾರ್ಥನೆ ಮಾಡಿ 1 ನಿಮಿಷದ ನಂತರ ಮನೆಯಿಂದ ಹೊರಟಾಗಾದ್ರೆ ಕೂತ್ಕೊಂಡು ಹೋಗಿ. ಇಲ್ಲ ಅಂದ್ರೆ ದಾರಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ರೆ ದಾರಿ ತಪ್ಪಿಸಿ ಬೇರೆ ಕಡೆಯಿಂದ ಹೋಗಿ. ಇಲ್ಲ ಅಂದ್ರೆ ಒಂದೇ 1 ನಿಮಿಷ ಅಲ್ಲೇ ನಿಂತ್ಕೊಳ್ಳಿ, ಧ್ಯಾನ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಹೇಳ್ಕೊಂಡು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಂದಕ್ಕೆ ಹೋದಾಗ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಡಚಣೆಗಳಿರೋದಿಲ್ಲ. ಇದೆಲ್ಲ ನಿಜವಾದ್ದೇ, ಈ ಶಕುನಗಳೆಲ್ಲ ನಿಜವಾದ್ದೇನೆ. ಅದು ನಮಗೆ ತೋರಿಸುತ್ತೆ, ಇಂಡಿಕೇಶನ್ ಮಾಡುತ್ತೆ. ಅದಕ್ಕೆ ನಾವು ಪರಿಹಾರ ಈ ತರ ಮಾಡ್ಕೋಬೇಕಾಗತ್ತಮ್ಮ ಅಷ್ಟೇ. ಬೇರೆ ಏನ್ ತೊಂದರೆಗಳಾಗೋದಿಲ್ಲ. ಪರಿಹಾರ ಮಾಡ್ಕೊಳ್ಳದೆ ಒಂದು ತೊಂದರೆ ಆಗುತ್ತೆ. ಸಿಂಪಲ್ ಆಗಿರುವಂತದ್ದು 1 ನಿಮಿಷ ನಿಂತ್ಕೊಂಡು ವೆಯ್ಟ್ ಮಾಡಿ ಧ್ಯಾನ ಮಾಡ್ಕೊಂಡು ಮುಂದುವರಿಬಹುದು ನಾವು. ಓಕೆ ಸರ್, ಗುರುಜಿ, ತಾಳಿದವನು ಬಾಳೆಯಾನು ಅನ್ನತಕ್ಕಂಥ ಸಂದೇಶದೊಂದಿಗೆ ಲಕ್ಷ್ಮೀಕಾಂತ್ ಮೇಡಮ್ ತಮ್ಗೆ ಅವಕಾಶ ಇವಾಗ. ಲಕ್ಷ್ಮೀ ದೇವಿ ಪಂಡಿತ್. ನಮಸ್ತೆ ಸರ್. ನಮಸ್ತೆ ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ನಮ್ಮ ದಿನನಿತ್ಯದ ಕಾರ್ಯಕ್ರಮ ಎಷ್ಟು ಸುಲಭವಾಗಿ ಅರ್ಥಪೂರ್ಣವಾಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ತಾವು ಇರೋದು ಯಾವ ಊರು? ನಾನು ಬೆಂಗಳೂರಿನಲ್ಲಿ ಅಮ್ಮ. ಯಾಕಂದ್ರೆ ನಾವು ವಾಸ್ತು ಬಗ್ಗೆ ಬರ್ಬೋದು ಅಂತ ಅಷ್ಟೇ, ನಿಮ್ಮನ್ನ ಭೇಟಿ ಆಗ್ಬೋದು ಅಂತ ಏನಿಲ್ಲ. ವಾಸ್ತು ಬಗ್ಗೆ ಸರಿಯಾಗಿ ಕೇಳಕ್ಕೆ ಬೆಂಗಳೂರಿನಲ್ಲಿ ಕತ್ತಲಗುಪ್ಪದಲ್ಲಿದ್ದೀನಮ್ಮ ನಾನು. ಆಯ್ತು, ಅದೇ ಬರ್ತೀವಿ ನಿಮ್ಮ ವಾಸ್ತು ಬಗ್ಗೆ ಕೇಳಕ್ಕೆ. ತುಂಬಾ ಚೆನ್ನಾಗಿತ್ತು. ಹೌದು ಸರ್, ನೀವ್ ಹೇಳ್ದಂಗೆ ಕಬ್ಬಣದ ಮಂಚಿನ ಮಲ್ಕೊಂಡ್ರೆ ಬೇಗ ವಾಸಿ ಆಗಲ್ಲ. ಹಾಸ್ಪಿಟಲ್ ಎಲ್ಲ ಕಬ್ಬಣದ ಮಂಚಿನ ಮಲಗಿಸ್ತಾರೆ, ಅವ್ರು ಬೇಗ ಗುಣ ಆಗೋದಿಲ್ಲ ಸರ್. ತುಂಬಾ ಜನ ನಳ್ತಾ ಇರ್ತಾರೆ ಸರ್, ಗುಣ ತುಂಬಾ ನಳ್ತಾ ಇರ್ತಾರೆ. ಹೌದು, ತುಂಬಾ ಚೆನ್ನಾಗಿತ್ತು. ಧನ್ಯವಾದ. ಅವ್ರಿಗೆ ಅನುಕೂಲ ಇರೋದು ಕಬ್ಬಣದ ಮಂಚ, ಅದಕ್ಕೆ ಅದನ್ನ ತಂದು ಹಾಕ್ತಾರೆ. ಹೌದು, ತುಂಬಾ ನಳ್ತಾ ಇರ್ತಾರೆ. ಕಬ್ಬಣದ್ದು ಶನಿಗೆ ಸಂಬಂಧಪಟ್ಟಿದ್ದು. ಅವನು ನಮ್ಗೆ ರೋಗಕಾರಕ, ಗುಣಕಾರಕ ಅಲ್ಲ. ಶನಿ ಅಂದ್ರೆ ನಿಧಾನ, ಎಲ್ಲಾ ನಿಧಾನವೇ ಆಗಿ ಆಗೋದು ಅಲ್ಲಿ. ಬರೋದೇ ಬಹಳ ಕಷ್ಟ ಅದ್ರಲ್ಲಿ. ಹೌದು ಹೌದು ಹೌದು. ಮತ್ತೆ ತುಮಕೂರಿಂದ ಯಾರು ಬರೋರು ಇದ್ದಾರ? ಸಿದ್ದಾರ ಬೆಟ್ಟಕ್ಕೆ ತುಮಕೂರಿಂದ ಯಾರು? ಸಿದ್ದಾರ ಬೆಟ್ಟಕ್ಕೆ ಯಾರು ಕೇಳಿ. ಸಿದ್ಧದ ಬೆಟ್ಟಕ್ಕೆ ಹೋಗೋರಿದ್ರೆ ನೋಡಿ. ಆಯ್ತು ಆಯ್ತು, ನಮಸ್ತೆ. ಧನ್ಯವಾದಗಳು. ಮಲ್ಲಪ್ಪ ನಾಯ್ಕ ಮೇಷ್ಟ್ರಿಗೆ ಅವಕಾಶ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮಲ್ಲಪ್ಪ ನಾಯ್ಕರಿಗೆ. ಸರ್, ನನಗೆ ತುಂಬಾ ಸಂತೋಷ ಆಗ್ತಿದೆ. ಬಹಳ ದಿವಸ ಆಯ್ತು ನಿಮ್ಮನ್ನ ನೋಡಿ. ನಿಮ್ಮ ಹಸನ್ಮುಖವನ್ನ ನೋಡಿದಾಗ, ಕೈಯಲ್ಲಿ ಪೆನ್ ಇಟ್ಕೊಂಡಿರೋದ್ ನೋಡಿದಾಗ ನಾನು ಸರಸ್ವತಿ ಪುತ್ರನೇ ಕೂತಿದ್ದಾನೆ ಅನ್ಸುತ್ತೆ ನನಗೆ. ನಮಸ್ಕಾರ ಗುರುಜಿ. ತಾವು ನಮಗೆ ಆಗಾಗ ದರ್ಶನ ಕೊಡ್ತಾ ಇರ್ಬೇಕು. ಜ್ಞಾನದ ಗಣಿಯಲ್ಲಿ ಬಹಳಷ್ಟು ಚಿನ್ನ ವಜ್ರ ಇದೆ. ಅದನ್ನ ನಮಗೆ ಧಾರಾಳವಾಗಿ ಹಂಚ್ಬೇಕು ತಾವು. ಹಾಗಾಗಿ ವಿಶೇಷವಾಗಿ ಇವತ್ತು ಸಮಗ್ರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಿಕ್ಷಣವನ್ನ ನಮಗೆ ನೀಡಿದ್ರಿ. ಪ್ರತಿಯೊಂದು ಮನೆಯ ಯಜಮಾನ ಹೇಗಿರ್ಬೇಕು, ಮಕ್ಕಳು ಹೇಗಿರ್ಬೇಕು, ವಿದ್ಯಾರ್ಥಿಗಳು ಹೇಗಿರ್ಬೇಕು, ಮನೆಯಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಇರಬಹುದು, ಯಾವ್ದು ಇಲ್ಲ ಇದರಲ್ಲಿ. ನಿಮ್ಮಲ್ಲಿ ಯಾವ ವಿಚಾರ ಇಲ್ಲ ಗುರುವೆ. ಒಂದು ದೊಡ್ಡ ಒಂದು ಸಾಗರ. ನಿಜಕ್ಕೂ ತಾವು ನಮಗೆ ಆಗಾಗ ಬಂದು ಈ ತರದ ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ನಮ್ಮ ಜೀವನವನ್ನು ಕೂಡ ಉತ್ತಮವಾಗಿ ನಾವು ಅದ್ಭುತವಾಗಿ ನಡೆಸಬಹುದು ಅನ್ನೋದನ್ನ ನಾನು ಕಂಡ್ಕೊಂಡೆ ಗುರುಜಿ. ಇಂಥ ಒಂದು ಜ್ಞಾನವನ್ನು ಅನಂತ ನಮನಗಳು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಸಿಗದಾಗೆಲ್ಲ ಬರ್ತೀನಿ ಸರ್ ನಾನು, ಖಂಡಿತ. ನಮಸ್ಕಾರ. ನಮಸ್ಕಾರ, ಧನ್ಯವಾದ ಗುರುಗಳೇ. ರೇವತಿ ಮೇಡಮ್ ತಮ್ಗೆ ಅವಕಾಶ ಇವಾಗ. ಎಲ್ರಿಗೂ ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಿಮ್ಮ ಭಾಷಣ ಕೇಳಿದ್ದೀನಮ್ಮ ನಾನು. ನೀವು ಲಕ್ಷ್ಮೀಕಾಂತಮ್ಮ ಅವ್ರದ್ದು ಸಂಭಾಷಣೆ ಬಹಳ ಚೆನ್ನಾಗಿತ್ತು. ಆಮೇಲೆ ಅಗ್ರಿಕಲ್ಚರ್ ಏನೋ ನೀವು ಮಾಡಿದ್ರಿ ಒಂದು ಭಾಷಣ,
ತೋಟ ಮಾಡಿದ್ದೀರಾ ನಿಮ್ ಮನೆಯಲ್ಲಿ? ಬಹಳ ಖುಷಿ ಆಯ್ತಮ್ಮ. ಏನು ಉತ್ಸಾಹ ನಿಮ್ಮದು, ಹಸಿರು ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದೀರಾ. ಧನ್ಯವಾದಗಳಮ್ಮ. ನಿಮ್ ಕಾರ್ಯಕ್ರಮ ನೋಡಿದೆ ನಾನು. ಸಮಯ ಸಿಕ್ಕಿದಾಗ ನಾನು ಬಂದು ಒಂಚೂರು ಫ್ಲಾಶಿಂಗ್ ಒಂಚೂರು ನೋಡ್ಕೊಂಡು ಹೋಗ್ತಾ ಇರ್ತೀನಿ, ಅವಕಾಶ ಸಿಕ್ಕಿದಾಗ. ಕೆಲವು ಸರಿ ಸಿಗೋದಿಲ್ಲ, ಅನಿವಾರ್ಯ, ನಾನು ಮಿಸ್ ಮಾಡ್ಕೋತಾ ಇರ್ತೀನಿ. ನಮಸ್ಕಾರಮ್ಮ, ಹೇಳಿ. ನನಗೊಂದು ಮಾಹಿತಿ ಏನು ಅಂತಂದ್ರೆ, ಈಗ ನಮ್ಮ ಹಿರಿಯರು ಈಗ ಇಲ್ಲ, ಅವರ ಫೋಟೋ ಮನೆಯಲ್ಲಿ ಹಾಕಬಹುದಾ? ಹಾಕುದಾದ್ರೆ ಎಲ್ಲಿ ಹಾಕ್ಬೇಕು, ಯಾವ ಭಾಗದಲ್ಲಿ ಅಂತ? ಮನೆ ಹಿರಿಯರ ಫೋಟೋನ ಬೆಡ್ರೂಮ್ ಅಲ್ಲಿ ಇಟ್ಕೋಬಾರ್ದು, ಆಮೇಲೆ ಪೂಜಾ ರೂಮ್ ಅಲ್ಲಿ ಇಡಬಾರ್ದು. ಮನೆಯ ಹಾಲ್ನಲ್ಲಿ ಅಥವಾ ವರಾಂಡಾದಲ್ಲಿ ನಾವು ದಕ್ಷಿಣದ ಗೋಡೆ ಮೇಲೆ ಹದಿನೆಂಟು ಹಾಕ್ಬೋದು. ಸರ್, ಫಸ್ಟ್ ಫ್ಲೋರ್ ಅಲ್ಲಿ ಹಾಕ್ಬೋದಾ, ಕೆಳಗೇನೆ ಹಾಕ್ಬೋದಾ, ಅದೇನಾದ್ರೂ ಉಂಟಾ? ಕೆಳಗಡೆ ಹಾಕ್ಬೋದಮ್ಮ. ಡೂಪ್ಲೆಕ್ಸ್ ಹೌಸ್ ಇದ್ರೆ ಫಸ್ಟ್ ಫ್ಲೋರ್ ನಲ್ಲಿ ಹಾಕಿ, ಕೆಳಗಡೆ ಬೇಕಾದ್ರೆ ಹಾಕಿ. ಕೆಳಗಡೆ ಈಗ ಜಾಸ್ತಿ ನೀವು ಕೆಳಗಡೆ ಓಡಾಡ್ತಿದ್ದೀರಾ ಅಂದ್ರೆ, ನಿಮ್ಗೆ ಪೂಜಾ ರೂಮ್ ಕೆಳಗಡೆನೆ ಇದೆ ಅಂದ್ರೆ, ದೇವರಿಗೆಲ್ಲ ಧ್ಯಾನ ಮಾಡ್ಕೊಂಡು ಬಂದಾಗ ಅವ್ರ ಫೋಟೋ ನೋಡ್ತೀವಿ, ಅವ್ರಿಗೊಂದು ನಮಸ್ಕಾರ ಹಾಕ್ತಿವಿ. ಮಾಡಿ ಮೇಲಿದೆ ಅಂದ್ರೆ ಅದಕ್ಕೋಸ್ಕರ ಇನ್ನೊಂದ್ಸರಿ ಮೇಲೆ ಹೋಗ್ಬೇಕಾಗತ್ತೆ. ಅದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಅದ್ರ ಹಾಕ್ಬೋದು. ಅಥವಾ ಮನೆ ಮೇಲೆ ದಿನ ಹೋಗ್ತಿರ್ತೀವಿ ಅಂದ್ರೆ ಅಲ್ಲೇ ಹಾಕ್ಬಿಟ್ಟು ಬರ್ಬೋದು. ಹೋದಾಗ ಬಂದಾಗ ಅವ್ರನ್ನ ನಿಮ್ಗೆ ನಮಸ್ಕಾರ ಅಂತ ನಾವು ಜ್ಞಾಪಿಸ್ಕೋಬಹುದು ಅವ್ರನ್ನ ಅಷ್ಟೇ. ದಕ್ಷಿಣ ಶ್ರೇಷ್ಠ ಅವ್ರಿಗೆ. ಸರ್, ಇನ್ನೊಂದೇನು ಅಂತಂದ್ರೆ, ತಮಗೆ ಪುರ್ಸೊತ್ತಾದಾಗ ಈ ಗೋಡೆಗೆಲ್ಲ ಯಾವ ತರದ ಪೇಂಟ್ ಹಾಕಿದ್ರೆ ಒಳ್ಳೇದು ಅಂತ ಒಂದು ಮಾಹಿತಿ ಕೊಟ್ಟಿದ್ರೆ ಚೆನ್ನಾಗಿತ್ತು ಸರ್. ಮನೆಯ ಗೋಡೆ ಬಣ್ಣಗಳ ಬಗ್ಗೆನೂ ಒಂದು ಲೆಕ್ಚರ್ ಕೊಟ್ಟಿದ್ದೀನಿ ನಾನು. ನೋಡೋಣ ಮುಂದಿನ ಬ್ಯಾಚ್ ಅಲ್ಲಿ ಬಣ್ಣದ ಬಗ್ಗೆ ಸಿಕ್ಕಿದ್ರೆ ಒಂದೊಂದು ಅವಕಾಶ ತಗೊಂಡ್ರೆ ಮಾಡ್ತೀನಿ ಅದನ್ನ. ನೋಡೋಣ ಬಣ್ಣಗಳ ಬಗ್ಗೆ ಇನ್ನೊಂದ್ಸರಿ ಕೊಟ್ಟಾಗ, ಬಣ್ಣ ನಾವು ಜೀವನದಲ್ಲಿ ನಮ್ಗೆ ಹೇಗೆ ಅನುಕೂಲ ಮಾಡುತ್ತೆ, ಯಾವ್ಯಾವ ದಿಕ್ಕಿಗೆ ಯಾವ್ಯಾವ ಬಣ್ಣ, ಯಾವ ಬಣ್ಣ ಕಾಮನ್ ಯೂನಿವರ್ಸಲ್ ಕಲರ್ ಯಾವುದು, ಆಮೇಲೆ ಗಾಢವಾದ ಬಣ್ಣದಿಂದ ಎಷ್ಟು ಲಾಸ್ ಆಗುತ್ತೆ, ತಿಳಿ ಬಣ್ಣದಿಂದ ಎಷ್ಟು ಲಾಭ ಆಗುತ್ತೆ, ಇದೆಲ್ಲವನ್ನು ನಾನು ಲೆಕ್ಚರ್ ನಲ್ಲಿ ಕೊಟ್ಟಿದ್ದೀನಿ. ಬೆಳಗಿನ ಬ್ಯಾಚ್ಗೂ ಒಂದು ಕೊಟ್ಟಿದ್ದೀನಿ, ಮಧ್ಯಾಹ್ನದ ಬ್ಯಾಚ್ಗೂ ಕೊಟ್ಟಿದ್ದೀನಿ. ಅಲ್ಲಿ 2-3 ತಿಂಗಳಾಗಿದೆ. ಮುಂದಿನ ಬ್ಯಾಚ್ ನಲ್ಲಿ ಏನಾದ್ರು ಅವಕಾಶ ಸಿಕ್ಕಿದ್ರೆ ಮಾಡ್ತೀನಿ ನಮ್ಮ ನಾನು. ಯೂಟ್ಯೂಬ್ ಅಲ್ಲಿ ಹೋಗ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಯೂಟ್ಯೂಬ್ ಅಲ್ಲಿ ಬಂದಿದೆ, ಅದು ಮಹಾತಾರ್ ಟಿವಿ ನಲ್ಲಿ ಇದೆ ಅದು. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದ ಮೇಡಮ್, ಧನ್ಯವಾದ ಗುರುಜಿ. ಎಸ್, ಇಲ್ಲಿ ನನ್ನ ವಿನಂತಿ ಏನಂತಂದ್ರೆ, ನಳಿನಾ ಮೇಡಮ್ ಇದ್ದೀರಾ? ಡಾಕ್ಟರ್ ಯಶೋಧ ಮೇಡಮ್ ಅವರ ನನಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿಲ್ಲ. ಅವತ್ತು ಸತ್ಯೇಂದ್ರ ಗುರುಜಿ ಕೇಳಿದೆ, ಬಟ್ ಅವ್ರು ಕಳಿಸಿದ್ರೆ ಅದು ಮಿಸ್ ಆಗಿದೆ ಮೋಸ್ಟ್ಲಿ. ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಹಿರಿಯರು ಹೇಗ್ ಮಾಡ್ಬೇಕು ಮೋಕ್ಷ ಇದು? ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ತೀನಿ. ಗುರುಜಿ, ತಾವು ಬಂದು ಇವತ್ತು ನಮ್ಗೆಲ್ಲ ಈ ಒಂದು ರಾಶಿಗಳ ಫಲಗಳ ಬಗ್ಗೆ ಮತ್ತು ಬಳಕೆ ಮಾಡ್ತಕ್ಕಂಥ ವಸ್ತ್ರಗಳ ಬಗ್ಗೆ, ಬಣ್ಣಗಳ ಬಗ್ಗೆ ಸವಿಸ್ತಾರವಾಗಿ ಕೊಟ್ಟಿದ್ದೀನಿ. ಈ ಒಂದು ಯಾರೋ ಮಾತಾಡ್ತಿದಾರೆ ನೋಡಿ. ನಳಿನಾ ಮೇಡಮ್ ಸರ್, ಹೇಳಿ ಮೇಡಮ್. ಸುವರ್ಣ ಮೇಡಮ್ ಅವರು ಮಾತಾಡ್ಲಿಕ್ಕೆ ಬಂದ್ರೇನೋ, ನಾನು ಮ್ಯೂಟ್ ಆಯ್ತು ಕಾಣಿಸುತ್ತೆ ಮೋಸ್ಟ್ಲಿ. ಹೌದು ಸರ್, ಮಾತಾಡಿ ಮೇಡಮ್. ಸರ್, ಬಾಗಿಲುಗಳಿಗೆ ಕಬ್ಬಿಣದ ಡೋರ್ ಮಾಡಿಸ್ತೀವಲ್ಲ ಸೇಫ್ಟಿಗೆ ಅಂತ, ಅದು ಮಾಡಿಸ್ಬೋದಾ ಬೇಡವಾ? ಮಾಡಿಸ್ಕೊಳ್ಳಿ ಅಮ್ಮ. ಬಾಗಿಲಿಗೆ ಈಗಿನ ಕಾಲದಲ್ಲಿ ಕಳ್ತನ ಇರೋದ್ರಿಂದ ಅದ್ ನೋಡ್ಕೊಂಡ್ ಮಾಡ್ಬೇಕಾಗತ್ತೆ. ಯಾವ್ಯಾವ ದಿಕ್ಕಿಗೆ ಡೋರ್ ಹಾಕ್ತಿರಿ, ಆ ಡೋರ್ಗೆ ಅದಕ್ಕೆ ಸೂಟಬಲ್ ಆಗಿರೋ ಕಲರ್ಗಳನ್ನ ಹಾಕ್ಬೇಕಾಗತ್ತೆ. ಈಗ ಪೂರ್ವ ದಿಕ್ಕಿನಲ್ಲಿ ಬಾಗಿಲಿದೆ ಅಂತ ಇಟ್ಕೊಳ್ಳಿ, ಕಬ್ಬಿಣದ ಡೋರು. ಸರಿ ಸರ್, ಅದಕ್ಕೆ ಹಸಿರು ಬಣ್ಣ ಹಾಕಿ. ಸರ್, ಉತ್ತರದ ಡೋರ್ಗೆ ಸರ್? ಉತ್ತರದ ಡೋರ್ಗೆ ಸ್ವಲ್ಪ ನೀಲಿ ಬಣ್ಣದ ಹಾಕ್ಬೋದು, ಲೈಟ್ ಬ್ಲೂ ಕಲರ್ನ ಹಾಕ್ಬೋದು. ಯಾಕೆಂದ್ರೆ ನೀವು ಉತ್ತರ ದಿಕ್ಕಿಗೆ ನೀರು ರೆಪ್ರೆಸೆಂಟ್ ಮಾಡುತ್ತೆ, ವಾಟರ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಟರ್ ನೀಲಿ ಬಣ್ಣ ಇರೋದ್ರಿಂದ ನೀಲಿ ಬಣ್ಣ ಹಾಕ್ಬೋದು. ನಾವು ಕರಿ ಬಣ್ಣನೂ ಹಾಕ್ಬೋದು ಉತ್ತರ ದಿಕ್ಕಿನಲ್ಲಾದ್ರೆ, ಬಟ್ ಅದನ್ನ ಅವಾಯ್ಡ್ ಮಾಡ್ಬೋದು ಬೇಕಾದ್ರೆ. ನೀಲಿ ಬಣ್ಣ ಒಳ್ಳೇದು. ಸರಿ ಗುರುಗಳೇ, ತುಂಬಾ ಥ್ಯಾಂಕ್ ಯು. ಧನ್ಯವಾದ ಸುವರ್ಣ ಮೇಡಮ್. ಎಸ್, ಅದೇ ನನ್ನ ಒಂದು ವಿನಂತಿ, ಡಾಕ್ಟರ್ ಯಶೋಧ ಮೇಡಮ್ ಅವರ ಒಂದು ನಂಬರ್ ಅನ್ನ ನನಗೆ ಸಾಧ್ಯ ಆದ್ರೆ ಅಲ್ಲಿ ಚಾಟ್ ಬಾಕ್ಸ್ ಮಾಡ್ತೀರಾ, ಅದನ್ನ ಕಲೆಕ್ಟ್ ಮಾಡ್ಕೋತೀವಿ. ಇನ್ನೊಂದು ಎಸ್, ಗೀತಾ ಮೇಡಮ್ ಮತ್ತು ಅಶ್ವಿನಿ ಮೇಡಮ್ ಹಾಗೂ ಮಧುರಾ ಹೆಗಡೆ ಮೇಡಮ್ ಅವರು ಇದ್ದೀರಾ? ತಾವೇನಾದ್ರೂ ಅನಿಸಿಕೆಗಳನ್ನ ಹೇಳೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ದೀರಾ ಮೇಡಮ್? ಮೂವರು ಯಾರಾದ್ರು? ನಮಸ್ತೆ ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ. ನಮಸ್ತೆ ಸತ್ಯೇಂದ್ರ ಸರ್ ಅವರೇ. ನಮಸ್ಕಾರಮ್ಮ. ನಮಸ್ಕಾರ ಮಧುರಾ ಅವರಿಗೆ. ನಮಸ್ಕಾರ. ನಮಸ್ತೆ ಸರ್. ತುಂಬಾ ಅದ್ಭುತವಾದ ಸಂದೇಶ ಸರ್. ಇವತ್ತಿನ ಒಂದು ಅಂದ್ರೆ ಸ್ಪೀಚ್ ತುಂಬಾ ಚೆನ್ನಾಗಿತ್ತು, ನಾನು ಕೇಳಿಸ್ಕೊಳ್ತಾ ಇದ್ದೆ. ನಾನು ಲಾಸ್ಟ್ ಅಲ್ಲಿ ಬಂದೆ, ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಯ್ತು. ಅಂದ್ರೆ ನಾನು ಮಕ್ಕಳನ್ನ ಕರ್ಕೊಬರಕ್ ಹೋಗಿದ್ದೆ, ಆ ಕಾರಣ ಸ್ವಲ್ಪ ಲೇಟ್ ಆಯ್ತು.
ತುಂಬಾ ಒಳ್ಳೆಯ ಇದು. ಇನ್ ಸ್ವಲ್ಪ ಸ್ಟಾರ್ಟಿಂಗ್ ವಿಡಿಯೋ ನೋಡ್ಕೊಂಡು ನಾನು ಮನನ ಮಾಡ್ಕೊಳ್ತೀನಿ. ನಿಮ್ದು ಕ್ಲಾಸ್ ಅಂದ್ರೆ ನಾವು ಮಿಸ್ ಮಾಡೋಂಗಿಲ್ಲ, ಎಲ್ಲಿದ್ರು ಬರ್ಬೇಕು. ಅಷ್ಟು ಒಳ್ಳೆ ಸಂದೇಶ ಕೊಡ್ತಾ ಇರ್ತೀರಾ ನಮ್ಗೆಲ್ಲ. ತುಂಬಾ ಹೃದಯ ಧನ್ಯವಾದಗಳು ಸರ್ ನಿಮ್ಗೆ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುರುಜಿ ತಮಗೆ ಸಿದ್ಧಪೇಟೆಗೆ ಬರ್ಲಿಕ್ಕೆ ಆಗುತ್ತೆ ಗುರುಜಿ? ಇಲ್ಲ ಸರ್, ಒಂದು ಏಜ್ ಫ್ಯಾಕ್ಟರ್, ಒಂದು ಜಾಸ್ತಿ ನನ್ನ ಕೈಲಿ ಓಡಾಡಕ್ಕೂ ಆಗಲ್ಲ ಸರ್ ನನಗೆ. ಓಕೆ ಸರ್. ಎಸ್ ಸ್ನೇಹಿತರೆ, ಅಂದಂಗೆ ನಾವು ಮುಂದಿನ ತಿಂಗಳು ಒಂದು ಸಿದ್ಧಪೇಟದ ಒಂದು ಪ್ರೋಗ್ರಾಮ್ ಏನಿದೆ, ಕನಿಷ್ಠ ಒಂದು 22 ದಿನ ಉಳಿದಿದೆ. ಅದಕ್ಕೆಲ್ಲದ ಒಂದು ಅದರ ಹೋಗುವ ಒಂದು ಸಿದ್ಧತೆ ಒಳಗೆ ಮಾಡ್ಕೊಳ್ತಾ ಇದ್ದೇವೆ. ಯಾರೆಲ್ಲ ಈ ಗ್ರೂಪ್ ನಲ್ಲಿ ಇದ್ದೀರಾ, ಅವರು ತಮ್ಮವ್ರಿಗೆ ಯಾರಾದ್ರೂ ಇದ್ರೆ ಅವ್ರನ್ನ ಕರ್ಕೊಂಡು ನೀವು ಕೂಡ ತಪ್ಪಿಸ್ದೆ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಕಲ್ಚರ್ ಆಕ್ಟಿವಿಟೀಸ್ ಕೂಡ ಮಾಡ್ಬೇಕು ಅನ್ನೋದು ಒಂದು ಯೋಜನೆ ಇದೆ ಫೌಂಡೇಶನ್ ಇಂದು. ಮತ್ತೆ ಬರ್ಲಿಕ್ಕೆ ಕೂಡ ಬಸ್ಸಿನ ಒಂದು ವ್ಯವಸ್ಥೆ ಮಾಡ್ಕೊಳಕ ನಮಗೆ ಪ್ಲಾನ್ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಏನು ಗ್ರೂಪ್ ಕ್ರಿಯೇಟ್ ಆಗೈತಲ್ಲ, ಅದಕ್ಕೆ ತಮ್ಮ ಹೆಸರು, ಫೋನ್ ನಂಬರ್ ಅನ್ನ ಅದಕ್ಕೆ ಆಡ್ ಮಾಡಿ, ಇದ್ದವ್ರು ಪರವಾಗಿಲ್ಲ, ಇಲ್ದರ ಅದಕ್ಕೆ ಆಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಸ್, ಅದ್ರ ಜೊತೆ ಏನಾದ್ರೂ ತಮ್ಮ ಸಲಹೆ ಸೂಚನೆಗಳಿದ್ರೆ ಕೊಡ್ಬೋದು. ಜೊತೆಗೆ ಬೆಳಗಿನ ಸೆಷನ್ ಯಾರು ಬರ್ತಾ ಇಲ್ಲ, ಅವ್ರು ಮಧ್ಯಾಹ್ನ ಮಾತ್ರ ಬರ್ತಾ ಇದ್ದೀರಾ, ಅವ್ರಿಗಾಗಿನ ಕೆಲವೊಂದಿಷ್ಟು ವಿಷಯ ಹೇಳಕ್ ಇಷ್ಟಪಡ್ತೀವಿ. ತಾವು ಕೂಡ ಬೆಳಗಿನ ಸೆಷನ್ ನಲ್ಲಿ ಸಾಧ್ಯ ಆದ್ರೆ ಬನ್ನಿ, ಇಲ್ಲ ಅಂತಂದ್ರೆ ಬರಕ್ ಆಗಿಲ್ಲ ಅಂತಂದ್ರೆ ಪರವಾಗಿಲ್ಲ, ಮಧ್ಯಾಹ್ನ ಕ್ಲಾಸ್ಗೆ ಕೂಡ ಅಟೆಂಡ್ ಆಗ್ತಾರೆ. ಇನ್ನು ಹೆಚ್ಚು ಜನಕ್ಕೆ ಇದನ್ನ ವಿಷಯ ಮುಟ್ಟಿಸಿ. ಜೊತೆಗೆ ಸಿದ್ಧಪೇಟೆಗೆ ತಾವು ಕೂಡ ದಯವಿಟ್ಟು ಬರ್ಬೇಕು ಅಂತ ಹೇಳಿ ನಮ್ಮ ವಿನಂತಿ. ಬರ್ಬೇಕಾದ್ರೆ ತಮ್ಮ ಹೆಸರು, ಊರು, ಎಲ್ಲಿಂದ ಬರ್ತಾ ಇದ್ದೀರಾ ಅನ್ನೋದನ್ನ ನಮಗೆ ತಿಳಿಸಿ. ಜೊತೆಗೆ ಅಲ್ಲಿ ನಮಗೆ ಸ್ವಯಂ ಸೇವಕರ ಒಂದು ಅವಶ್ಯಕತೆ ಬೀಳುತ್ತೆ ಅಲ್ಲಿ, ಯಾಕಂದ್ರೆ ಒಂದು 500ರಿಂದ 800 ಜನ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇರೋದ್ರಿಂದ ಅಲ್ಲಿ ಸ್ವಯಂ ಸೇವಕರ ಅಗತ್ಯತೆ ಇರುತ್ತೆ. ಸ್ವಲ್ಪ ಇದಕ್ಕೆ ಭಾಷೆ ಬಲ್ಲವರು, ಆಮ್ಯಾಕ ಒಂದ್ ಸ್ವಲ್ಪ ಜನರ ಜೊತೆ ಒಡನಾಟ ಇರ್ತಕ್ಕಂಥವ್ರು, ಹೆಂಗಿರ್ತಕ್ಕಂಥ ನಮಗೆ ಕೋಆಪರೇಟ್ ಮಾಡ್ಬೇಕಾಗುತ್ತೆ. ಅಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ನಿಮ್ಮ ಹೆಸರು, ಫೋನ್ ನಂಬರ್, ಊರನ್ನ ತಿಳಿಸಿದ್ರೆ ನಾವು ನೆಕ್ಸ್ಟ್ ನಾವು ಏನು ಮೀಟಿಂಗ್ ಮಾಡ್ತೇವೆ, ನಾವು ಕೋರ್ ಮೀಟಿಂಗ್, ಅದ್ರಲ್ಲಿ ನಿಮ್ಮನ್ನು ಕೂಡ ಸೇರಿಸಿಕೊಂಡು ನಿಮ್ಮ ಸಲಹೆ ಸೂಚನೆಗಳು ಕೂಡ ನಾವು ಸ್ವೀಕರಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಎಸ್, ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅವಕಾಶ ಕೊಡ್ತೀವಿ. ನಮಸ್ತೆ ಸರ್. ಗೌರಿ ಮೇಡಮ್ ಅವರೇ, ನಿಮ್ದು ಬೆಳಗಿಂದು ಸಮಯ ಗೊತ್ತಿಲ್ಲ ಅಂತ ಯಾರೋ ಮೆಸೇಜ್ ಮಾಡಿದ್ರೆ ಅದನ್ನ ಸ್ವಲ್ಪ ಹೇಳಮ್ಮ, ಲಿಂಕು ಅದ್ರ ಬಗ್ಗೆ ಮಾತಾಡ. ಕೇಳಿದ್ದೀನಿ ಗೌರಿ ಶಂಕರ್ ಜಟ್ಟಿ ಅಂತ. ನನಗೆ ಗೊತ್ತಿಲ್ಲ ಬೆಳಗಿನ ಸೆಷನ್ ಟೈಮಿಂಗ್. ಮೇಡಮ್ ನಿಮ್ದು ಅಡ್ಮಿನ್ ನಂಬರ್ ಇರುತ್ತಲ್ಲ, ಯಾವ್ದಾರು ಅಡ್ಮಿನ್ ನಂಬರ್ಗೆ ನಿಮ್ ನಂಬರ್ ಹಾಕಿದ್ರೆ ನಾನು ಗ್ರೂಪಿಗೆ ಆಡ್ ಮಾಡ್ತೀನಿ. ಇಲ್ಲಾಂದ್ರೆ ನಿಮ್ ನಂಬರ್ ಈಗ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಸೇವ್ ಮಾಡ್ತೀನಿ. ಗ್ರೂಪಿಗೆ ಸೇವ್. ಗ್ರೂಪ್ ಅಲ್ಲಿ ಇದೀನಿ ಮೇಡಮ್, ನಾನು ಗ್ರೂಪ್ ಅಲ್ಲಿ ಇದ್ದೇನೆ. ಯಾವ ಗ್ರೂಪ್ ಅಲ್ಲಿ ಇದ್ದೀರಾ? ಧ್ಯಾನ ಅಂತ ಇದೆಯಲ್ಲ ಅದ್ರಲ್ಲೂ ಇದ್ದೇನೆ, ಆಮೇಲೆ ಸಂಗೀತ ಧ್ಯಾನ ಅದ್ರಲ್ಲೂ ಕೂಡ ಇದ್ದೇನೆ. ಅದಲ್ಲ ಮೇಡಮ್, ಬೆಳಗ್ಗೆ 365 ಅಂತ ಇರುತ್ತೆ, 365 ಮಾರ್ನಿಂಗ್ ಬ್ಯಾಚಸ್ ಅಂತ ಇದೆ. ಅದ್ರಲ್ಲಿ ನಾವು ಆಡ್ ಮಾಡ್ತೀವಿ. ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಕ್ತೇನೆ ಮೇಡಮ್. ನಾನು ಆಡ್ ಮಾಡ್ತೀನಿ ಗ್ರೂಪಿಗೆ, ಆಯ್ತಾ? ಸರಿ ಮೇಡಮ್, ಈಗ ಹಾಕ್ತೇನೆ. ಗೀತಾ ಮೇಡಮ್ ಮಾತಾಡಿ. ಎಸ್ ಸರ್. ಸತ್ಯೇಂದ್ರ ಸರ್ಗೆ ನಮಸ್ತೆ ಸರ್. ಇವತ್ತಿನ ತುಂಬಾನೇ ಚೆನ್ನಾಗಿತ್ತು ಸರ್. ಫಸ್ಟ್ ಸ್ಟಾರ್ಟಿಂಗ್ ಇಂದಾನೇ ಇದ್ದೆ ನಾನು. ಯಾವ ರೀತಿ ಅಂದ್ರೆ ಕುಟುಂಬದೊಂದಿಗೆ ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು, ಮುಂದಿನ ಬಾಗಿಲಕ್ಕಿಂತ ತೆಗಿಕ್ಕಿಂತ ಮುಂಚಿತವಾಗಿ ಹಿತ್ತಿಲ ಬಾಗಿಲನ್ನು ತೆಗಿಬೇಕು ಅಂತಂದು ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಾವನಾಗಿರ್ಬೋದು, ನಮ್ಮ ಅತ್ತೆಯವರಾಗಿರೋದ್ರ ಮುಂಚೆ ಎದ್ದು 4 ಎದ್ದೇಳುವಂತ ಒಂದು ಅವ್ರಿಗೆ ಸಮಯ ಇದೆ. ಆ ಟೈಮಲ್ಲಿ ಎದ್ದೇಳ್ತಾರೆ. ಮುಂಚೆ ಎಲ್ಲ ತೆಗಿತಾ ಇದ್ರು ನಮ್ಮ ಅತ್ತೆಯವ್ರು. ನಾವು ಸೊಳ್ಳೆ ಬರ್ತಾವ್ ಯಾಕೆ ತೆಗಿತಾರೆ ಅಂತ ಅನಿಸ್ತಿತ್ತು. ಬಟ್ ಇವಾಗೆಲ್ಲ ಅನಿಸ್ತೈತಿ ಎಷ್ಟು ಸತ್ಯ ಇದೆಯಲ್ಲ ಅದ್ರ ಮಾತಲ್ಲಿ ಅಂತಂತೇಳಿ. ತುಂಬಾ ಚೆನ್ನಾಗಿ ಇವತ್ತು ತಿಳಿಸ್ಕೊಡ್ರಿ ಸರ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಕುಟುಂಬದರ ಜೊತೆಗೆ ಸಹ ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು, ಏನೇ ಬಂದ್ರು ಯಾವ ರೀತಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತಾನೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅದೇ ರೀತಿ ಒಂದು ರಾಶಿಗಳ ಬಗ್ಗೆ ಸಹ ಯಾವ ಬಣ್ಣ ಯಾವ್ದಕ್ಕೆ ಸೂಕ್ತ ಅಂತ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ತುಂಬಾನೇ ಧನ್ಯವಾದಗಳು ಸರ್. ನಮಸ್ಕಾರಮ್ಮ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್ ಕಂಟಿನ್ಯೂ ಸರ್. ಸಣ್ಣಗೌಡ್ರ ಸರ್. ಮಧುರಾ ಮೇಡಮ್ ನಂಬರ್ ತಗೊಂಡು ಸಂಪನ್ನಗೊಳಿಸ್ರಿ. ಆಯ್ತು. ಎಸ್ ಸರ್, ತಗೊಳ್ತಾ ಇದ್ದೀನಿ ನಾನು. ಗೀತಾ ಮೇಡಮ್ ಸಂಪನ್ನಗೊಳಿಸಿ, ನಾ ತಗೊಂಡೆ ನಂಬರ್. ಎಸ್ ಮ್ಯಾಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಾವು ತುಂಬಾ ಲೇಟ್ ಆಗಿ ಸರ್ಗೆ ಕಾಲ್ ಮಾಡಿದ್ವಿ, ಆದ್ರೂ ಸಮಯಕ್ಕೆ ಸರಿಯಾಗಿ ಬಂದು ನಮ್ಗೆ ಎಲ್ಲರಿಗೂ ಜ್ಞಾನವನ್ನ ಹಂಚಿದ್ದಾರೆ. ತುಂಬಾನೇ ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿರೋರ್ಗು ಅವ್ರಿಗೂ ಸಹ ಅನಂತ ಪ್ರಣಾಮಗಳನ್ನು ತಿಳಿಸುತ್ತೇವೆ. ಇದು
ನಮ್ಮ ಪತ್ರಿಜಿಯವರ ಸರ್ ಧ್ಯಾನವನ್ನು ಈ ಜಗತ್ತಿಗೆ ಸಹ ಅವರೆಲ್ಲರೂ ಹಂಚಿದ್ದಾರೆ. ಆ ಧ್ಯಾನವನ್ನು ಸಹ ಇವತ್ತು ಅರ್ಧ ಗಂಟೆಗಳ ಕಾಲ ಅದ್ಭುತವಾಗಿ ಸಂಗೀತದೊಂದಿಗೆ ಧ್ಯಾನವನ್ನು ಸಹ ಅದ್ಭುತವಾಗಿ ಮಾಡ್ಕೊಂಡು ಬಂದ್ವಿ. ಅದೇ ರೀತಿ ಸರ್ ಸತ್ಯೇಂದ್ರ ಸರ್ ಸಹ ತುಂಬಾ ಜ್ಞಾನವನ್ನು ತುಂಬಾ ಚೆನ್ನಾಗಿನೇ ನಮ್ಗೆ ತಿಳಿಪಡಿಸಿದ್ರು. ಅವ್ರಿಗೂ ಒಂದು ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವತ್ತು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಅನಂತ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋರು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್.